ನಾನು ಮಹತಾರ್ ಫೌಂಡೇಶನಲ್ಲಿ ಸುಮಾರು 2 ವರ್ಷದಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅನೇಕ ರೀತಿಯ ಪ್ರಯೋಜನಗಳನ್ನು ನಾನು ಈ ಒಂದು ಮಹತಾರ್ ಫೌಂಡೇಶನ್ನಿನ ಕಾರ್ಯಕ್ರಮಗಳಿಂದ ಪಡ್ಕೊಂಡಿದ್ದೇನೆ. ಸುಮಾರು ಜನ ನನ್ನ ನೋಡಿರ್ಬೋದು, ಹೊಸಬ್ರು ಸಹ ಇಲ್ಲಿದ್ದೀರಾ. ಈಗ ಸರ್ ಹೇಳ್ದಂಗೆ ಅವ್ರದನ್ನೇ ಸ್ವಲ್ಪ ಮುಂದುವರಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ನಮ್ಮ ಜೀವನದಲ್ಲಿ ಬೇಕಾಗಿರುವಂತ ಒಂದು ಪ್ರಮುಖ ಸೂತ್ರಗಳು. ಇದನ್ನ ಹೇಳ್ತಾ ಹೋದ್ರೆ ನಾವು ಆಹಾರವನ್ನ ಯಾವ ರೀತಿ ಸೇವಿಸಬೇಕು ಮತ್ತು ಆರೋಗ್ಯವಾಗಿರಲು ಯಾವ ಒಂದು ಪ್ರಮುಖ ಸೂತ್ರಗಳು ನಮಗೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ. ಈಗ ನಾವು ಆಹಾರ ಸೇವಿಸ್ತೇವೆ, ಆದರೆ ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು. ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಕಡೆ ಬಂದಾಗ ಹೆಚ್ಚಾಗಿ ಸಿರಿಧಾನ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು. ಮತ್ತು ಬೇರೆ ಕಡೆನೂ ಸಹ ಸಿರಿಧಾನ್ಯಗಳು ಟಿವಿಗಳಲ್ಲಿ ಇರ್ಬೋದು, ಅಡ್ವರ್ಟೈಸ್ಮೆಂಟ್ಗಳು ತುಂಬಾ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ಸಿರಿಧಾನ್ಯಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿವೆ. ನಾವು ತಿನ್ನುವ ಆಹಾರದಲ್ಲಿ ಏನಿದೆ ಮತ್ತು ಸಿರಿಧಾನ್ಯದಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ಮತ್ತೆ ಗೋಧಿಗೆ ಬದಲು ಜವೆ ಗೋಧಿ ಸೇವಿಸಿ ಅಂತ ಹೇಳ್ತಾರೆ. ಸ್ವಲ್ಪ ಕಾಸ್ಟ್ಲಿ ಇದೆ ಅದು, ಆದರೂ ನಾವು ಸೇವಿಸುವ ಈ ನಾರ್ಮಲ್ ಗೋಧಿಯಲ್ಲಿ ಗ್ಲುಟೇನ್ ಅಂತ ಇದೆ. ಈ ಗ್ಲುಟೇನ್ ಇಂದಾನೇ ಇವತ್ತು ನಾವು ಸಕ್ಕರೆ ಕಾಯಿಲೆ ಕಾರಣ. ಆದರೂ ನಮ್ಮ ವೈದ್ಯಾಧಿಕಾರಿಗಳು ಗೋಧಿ ತಿನ್ನಿ ಅಂತಾರೆ, ಅಕ್ಕಿ ಬಿಡಿ ಅಂತಾರೆ. ಅಕ್ಕಿ ತಿನ್ನಿ, ಗೋಧಿ ತಿನ್ನಿ, ರಾಗಿ ತಿನ್ನಿ, ಏನೇ ತಿಂದ್ರು ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇದ್ದೇ ಇದೆ. ಆದರೆ ನಾವು ನಾರಿನ ಅಂಶ ಏನೋ ಈ ಒಂದು ದೇಹಕ್ಕೆ ಸಕ್ಕರೆ ಅಂಶ ನಿಧಾನವಾಗಿ ಹೋಗುವಂಥದ್ರಲ್ಲಿ ನಾರಿನ ಅಂಶ ಜಾಸ್ತಿ ಇರಬೇಕು. ಇದು ನಮ್ಮ ಸಿರಿಧಾನ್ಯಗಳಲ್ಲಿ ಇದೆ. ಈ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮಗೆ ಬೇಗ ಹಸಿವು ಆಗೋದಿಲ್ಲ, ಮತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಇದೆ. ಸೊ ಈ ಕಾರಣದಿಂದ ಸಿರಿಧಾನ್ಯಗಳು ಏನ್ ಹೇಳ್ತೀವಿ ನಾವು, ಆರ್ಕ, ಸಾಮೆ, ನವಣೆ, ಊದಲು, ಬುರುಗು, ಕೊರ್ಲೆ, ಇವೆಲ್ಲ. ಇದ್ರ ಜೊತೆಗೆ ಜವೆ ಗೋಧಿ ಮತ್ತೆ ನಾವು ತಿನ್ನಬೇಕಾದ್ರೆ ಮೊದಲೆಲ್ಲ ಅನ್ಪಾಲಿಶ್ಡ್ ರೈಸ್, ಏನು ಒಂದು ಎಳೆ ಪಾಲಿಶು ಅಥವಾ ಪಾಲಿಶ್ ಇಲ್ದೇ ಇರೋದೇ ಬ್ರೌನ್ ರೈಸು. ಈಗ ಇತ್ತೀಚೆಗೆ ತುಂಬಾ ಬರ್ತಾ ಇದೆ ರೆಡ್ ರೈಸು, ಅನ್ಪಾಲಿಶ್ಡ್ ರೈಸು, ಬ್ರೌನ್ ರೈಸು, ಇದನ್ನೆಲ್ಲ ತಿನ್ನಿ ಅಂತೇಳಿ. ಸೊ ಪಾಲಿಶ್ ಮಾಡೋದ್ರಿಂದ ಅದ್ರ ಮೇಲಿರೋ ತೌಡು ಅದೆಲ್ಲ ಹೋಗ್ಬಿಡೋದ್ರಿಂದ ಒಳಗಡೆ ಕೇವಲ ಕಾರ್ಬೋಹೈಡ್ರೇಟ್ ಅಂಶ ಮಾತ್ರ ಉಳ್ಕೊಳ್ಳುತ್ತೆ. ಆದ ಕಾರಣ ಈ ಒಂದು ಅನ್ಪಾಲಿಶ್ಡ್ ರೈಸು ಅಥವಾ ಬ್ರೌನ್ ರೈಸು, ರೆಡ್ ರೈಸು ಇಂಥದನ್ನ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿ ನಾವು ಮುಂದೆ ಹೋದಾಗ ಇವತ್ತು ನಾವು ಡೈರಿ ಹಾಲು, ತುಪ್ಪ, ವೆರೈಟಿ ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲ ನೋಡ್ತಾ ಇದೀವಿ ರೆಡಿಮೇಡ್. ಆದರೆ ಆಕ್ಚುಯಲ್ ಆಗಿ ನಾವು ತಿನ್ನಬೇಕಾಗಿರುವಂಥದ್ದು ಇವತ್ತು ಎಲ್ಲರೂ ರೆಕಮೆಂಡ್ ಮಾಡೋದು ಏನು ಅಂದ್ರೆ ದೇಸಿ ತುಪ್ಪ, ದೇಸಿ ಹಾಲು. ಈಗ ಮನೆಯಲ್ಲಿ ಹಸುಗಳು ಕಟ್ಕೊಂಡಿದ್ರೆ ಅಥವಾ ಎಮ್ಮೆಗಳು ಕಟ್ಕೊಂಡಿದ್ರೆ ಅದನ್ನ ಬಳಸ್ತಾ ಇರೋರಿಗೆ ಅದರ ಪ್ರಯೋಜನಗಳು ಬೇಕಾದಷ್ಟು ಗೊತ್ತಿರುತ್ತೆ. ಸೊ ಈ ದೇಸಿ ಹಾಲು, ದೇಸಿ ಆಕಳ ತುಪ್ಪ, ಅದರ ಮಜ್ಜಿಗೆ, ಅದರ ಮೊಸರು, ಅದರ ಹಾಲು ಉತ್ಪನ್ನಗಳನ್ನು ಚೆನ್ನಾಗಿ ಸೇವಿಸಿದಲ್ಲಿ ನಮ್ಮ ಜೀರ್ಣಕ್ರಿಯೆ ಇರ್ಬೋದು, ಮಲಬದ್ಧತೆಯನ್ನು ಹೋಗಲಾಡಿಸಲು ಇರ್ಬೋದು, ತುಂಬಾ ಅನುಕೂಲಕರ. ಹಾಲು ದೊಡ್ಡವರಿಗೆ ಅವಶ್ಯಕತೆ ಇಲ್ಲ, ಕೇವಲ ಇವತ್ತು 5 ವರ್ಷದ ಮಕ್ಕಳಿಗೆ ಮಾತ್ರ ಸಾಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದನ್ನ ಜೀರ್ಣಿಸಿಕೊಳ್ಳುವಂತ ಪ್ರೋಟೀನು ನಮ್ಮ ದೇಹದಲ್ಲಿ ಇಲ್ಲ. ಸೊ ಹಾಲು ಬಿಟ್ಟು, ಕಾಫಿ ಬಿಡಿ, ಹಾಲಿನ ಉತ್ಪನ್ನಗಳು ಎಕ್ಸೆಪ್ಟ್ ಮೊಸರು, ಮಜ್ಜಿಗೆ ಬಿಟ್ರೆ ಮಿಕ್ಕಿದನ್ನೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಥವಾ ಬಿಟ್ರು ಒಳ್ಳೇದು, ಹಾಲಾಗ್ಲಿ, ಕಾಫಿ ಆಗ್ಲಿ, ಟೀ ಆಗ್ಲಿ. ಅದಕ್ಕೆ ಬದಲು ಮುಂದೆ ಕಷಾಯಗಳು ಇರ್ಬೋದು ಅಥವಾ ಬೇರೆ ಮಜ್ಜಿಗೆ, ಮೊಸರು ಇದನ್ನ ಸೇವಿಸ್ಕೊಂಡು ಹೋಗ್ಬೋದು. ಇನ್ನ ಅಟ್ಲೀಸ್ಟ್ ವಾರಕ್ಕೊಂದ್ಸಾರಿ ಒಂದು ಎಳ್ಳು ಉಂಡೆ. ಈಗ ಇವತ್ತು ಎಳ್ಳಿನ ಉಂಡೆಗಳು, ಎಳ್ಳಿನ ಚಟ್ನಿ ಪುಡಿಗಳು ನಾವು ನೋಡ್ತಾ ಇದ್ವಿ. ಯಾವುದೋ ಹೋಗಿ ನಾವು ಕ್ಯಾಲ್ಸಿಯಂ ದುಡ್ಡು ಕೊಟ್ಟು ಕ್ಯಾಲ್ಸಿಯಂ ಇಲ್ಲ, ನಾವು ಕ್ಯಾಲ್ಸಿಯಂ ತಿಂದ್ರೆ ಬರುತ್ತೆ ಅನ್ನೋದಕ್ಕಿಂತ ಪ್ರತಿ ವಾರಕ್ಕೆ ಒಂದು ಎಳ್ಳು ಉಂಡೆ ತಿಂದಾಗ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವ ಕ್ಯಾಲ್ಸಿಯಮ್ಮು ಸಿಗುತ್ತೆ. ಮತ್ತೆ ಎಳ್ಳು ಇವತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಶಕ್ತಿಯನ್ನು ಸಹ ಹೊಂದಿರುವ ಒಂದು ಕರಿಯಳ್ಳು. ಬಟ್ ಬಿಳಿ ಎಳ್ಳು ಬಂದಿದೆ, ಅದು ಸ್ವಲ್ಪ ಸಫಿಸ್ಟಿಕೇಟೆಡ್ ಆಗಿ ಕಪ್ಪುದು ಕಲರ್ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಯೂಸ್ ಮಾಡ್ತಾರೆ, ಕಜ್ಜಾಯಗೋ ಅದಕ್ಕೋ ಇದಕ್ಕೋ. ಬಟ್ ಆಕ್ಚುಯಲ್ ಆಗಿ ಕರಿ ಎಳ್ಳು ಒಳ್ಳೇದು. ಸೊ ಅದು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಕೊಂಡು ನಾನು ಹೇಳಿರ್ಲಿಲ್ಲ, ಕರಿ ಎಳ್ಳು ಉತ್ತಮ. ಇನ್ನ ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕೇ ಬೇಕು. ಈ ಪ್ರೋಟೀನು ನಮ್ಮ ಸೆಲ್ಲುಗಳ ಬೆಳವಣಿಗೆಗೆ, ಮರು ಜೀವಕ್ಕೆ ಈ ಪ್ರೋಟೀನ್ ಅಂಶ ತುಂಬಾ ಅವಶ್ಯಕತೆ ಇದೆ.
ಇವತ್ತು ಸುಮಾರು ಜನ ಜಿಮ್ಗೆ ಹೋಗ್ತಾರೆ, ಅಲ್ಲಿ ಏನೋ ಒಂದು ಪ್ರೋಟೀನ್ ಪೌಡ್ರು, ವೇ ಪೌಡರು ಇದನ್ನೆಲ್ಲ ತುಂಬಾ ರೆಕಮೆಂಡ್ ಮಾಡ್ತಾರೆ. ಅದು ಜಾಸ್ತಿ ಪ್ರೋಟೀನ್ ಆದರೂ ನಮ್ಮ ಕಿಡ್ನಿ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಹೆಚ್ಚು ಒತ್ತಡ ಬೀಳುತ್ತೆ ಕಿಡ್ನಿ ಮೇಲೆ ಜಾಸ್ತಿ ಪ್ರೋಟೀನ್ ತಿಂದಷ್ಟು. ಮತ್ತೆ ನಮ್ಮ ರೀಸಸ್ ಅಲ್ಲಿ ಈ ಪ್ರೋಟೀನ್ ಅಂಶ ಹೋಗ್ಬಹುದು, ಅದರಿಂದನೂ ಸಹ ತೊಂದರೆ ಆಗುತ್ತೆ. ಆದ ಕಾರಣ ನಾವು ಈ ವೇ ಪ್ರೋಟೀನ್ ಅಥವಾ ಎಕ್ಸಸ್ ಆಗಿ ಪ್ರೋಟೀನ್ ಉಪಯೋಗಿಸ್ಕೊಳ್ಳೋ ಬದಲು, ರೆಡಿಮೇಡ್ ಪ್ರೋಟೀನ್ ಉಪಯೋಗಿಸ್ಕೊಳ್ಳೋ ಬದಲು ನಮ್ಮ ಮನೆಯಲ್ಲೇ ಇವತ್ತು ಹೆಸರು ಕಾಳು ಮಾಡಿದ್ರು, ಈ ತರ ಮೊಳಕೆ ಕಾಳುಗಳನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನು ಸಿಗುತ್ತೆ. ಹೆಸರು ಕಾಳಲ್ಲಿ ಹಸಿದಾದ್ರೂ ತಿನ್ಬೋದು, ಕೋಸಂಬರಿ ಮಾಡ್ಕೊಂಡು ತಿನ್ಬೋದು, ಮಸಾಲೆ ಹಾಕೊಂಡು ತಿನ್ಬೋದು, ಅಥವಾ ಸಾರು ಮಾಡ್ಕೊಂಡು ತಿನ್ಬೋದು, ಗುಗ್ಗುರಿ ಏನೇನೋ ವಿವಿಧ ಭಕ್ಷ್ಯಗಳನ್ನ ನಾವು ಮಾಡಿಕೊಂಡು ಇದನ್ನು ಸೇವಿಸ್ಬೋದು. ಅದು ಹೋಮ್ ಮೇಡ್ ಆಗಿ ಮಾಡಿದ್ರೆ ತುಂಬಾ ಒಳ್ಳೇದು. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆಯಾ? ಇದು ಬಿಟ್ಬಿಡ್ಲಾ? ಅದು ಬಿಡ್ಲಾ? ಸೌಂಡ್ ಬರ್ತಾ ಕೇಳಿಸುತ್ತಾ ಈಗ? ಕೇಳಿಸುತ್ತಾ? ಕೇಳಿಸುತ್ತಾ? ಈಗ ಕೇಳಿಸುತ್ತಾ? ಓಕೆ 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 ಓಕೆ. ಇನ್ನ ಇವತ್ತು ಕೇಳಿಸುತ್ತೆ. ಇವತ್ತು ನಾವು ಸಕ್ಕರೆ ಇಲ್ದಿರೋ ಬದುಕಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಎಲ್ಲದಕ್ಕೂ ಸಕ್ಕರೆ, ಮೊಸರಿಗೂ ಸಕ್ಕರೆ, ಸೈಡಲ್ಲಿ ಸಕ್ಕರೆ ಇಟ್ಕೊಂಡು ಇವತ್ತು ನಾವು ತಿಂತಾ ಇದ್ವಿ. ಆದರೆ ಸಕ್ಕರೆಯನ್ನು ಉತ್ಪಾದಿಸುವಾಗ ಅದಕ್ಕೆ ಅನೇಕ ರೀತಿಯ ಕೆಮಿಕಲ್ಸ್ ಅನ್ನು ಸಹ ಹಾಕಿರ್ತಾರೆ. ಜೊತೆಗೆ ಬೆಲ್ಲನೂ ಅಷ್ಟೇ, ಬೆಲ್ಲದೊಳಗೂ ಸಹ ಅನೇಕ ರೀತಿಯ ಕೆಮಿಕಲ್ಸ್ ಅನ್ನು ಹಾಕಿ ಕಲರ್ ಬೆಲ್ಲಗಳು ಇವತ್ತು ಮಾರ್ತಾ ಇದ್ದಾರೆ. ಸೊ ಆದಷ್ಟು ಈ ಸಕ್ಕರೆ ಮತ್ತು ಬೆಲ್ಲವನ್ನು ಬಿಟ್ಟು ತಾಳೆ ಬೆಲ್ಲ ಬರುತ್ತೆ, ತಾಳೆ ಬೆಲ್ಲ, ಅಥವಾ ನಮ್ಮ ಮಕ್ಕಳಿಗೆಲ್ಲ ಕೊಡ್ಬೇಕಂದ್ರೆ ಅಂಜೂರ ಸಿರಪ್, ಅಂಜೂರದು ಸಿರಪ್ ಬರುತ್ತೆ, ಅಂಜೂರದು ಪೌಡರು ಸಿಗುತ್ತೆ. ಇದು ನ್ಯಾಚುರಲ್ ಆಗಿ ನಾವು ಬಳಸಬಹುದು. ಇನ್ನ ಉಪ್ಪು, ಇವತ್ತು ಬೇಕಾದಷ್ಟು ಬ್ರಾಂಡೆಡ್ ಉಪ್ಪುಗಳಿದೆ. ರೆಡ್ ಕಲರ್ ಉಪ್ಪಿದೆ, ಬ್ಲಾಕ್ ಕಲರ್ ಇದೆ, ಕಲ್ಲುಪ್ಪಿದೆ, ಅಯೋಡೈಸ್ಡ್ ಉಪ್ಪಿದೆ, ಏನೇನೋ ತರಾವರ ಇದೆ. ಆದರೆ ಚೆನ್ನಾಗಿ ಬಳಸಬೇಕಾಗಿರುವಂಥದ್ದು ಸಮುದ್ರದ ಉಪ್ಪು, ಇದು ಬೆಸ್ಟ್. ಕೆಲವು ಔಷಧಿಗಳಲ್ಲಿ ಬ್ಲಾಕ್ ಸಾಲ್ಟ್ ಸಹ ಬಳಸ್ತಾರೆ, ಅದನ್ನ ಆ ಒಂದು ಕ್ರಮ ಬಂದಲ್ಲಿ ಔಷಧಿ ರೂಪದಲ್ಲೂ ಸಹ ಅದನ್ನ ಬಳಸಬಹುದು. ಆದರೆ ಕಲ್ಲುಪ್ಪು ಅಂದ್ರೆ ಸಮುದ್ರದ ಉಪ್ಪು ಈಸ್ ದಿ ಬೆಸ್ಟ್. ಇನ್ನು ಚಟ್ನಿ ಪುಡಿಗಳು, ಉಪ್ಪಿನಕಾಯಿ, ಅದು ಸಾಧಾರಣವಾಗಿ ಮನೆಯಲ್ಲೇ ಮಾಡಿರೋ ಅಂಥದನ್ನ ನಾವು ಆವಾಗ ಅದನ್ನ ಉಪಯೋಗಿಸಿದ್ರು ಅದು ಒಳ್ಳೇದು. ಆದರೆ ಆಚೆ ಕಡೆದು ತಂದಾಗ ಅದನ್ನು ಸ್ಟೋರ್ ಮಾಡಲಿಕ್ಕೆ ಅದರಲ್ಲಿ ಕೆಮಿಕಲ್ಸ್ ಹಾಕಿರೋದ್ರಿಂದ ಅದು ಸ್ವಲ್ಪ ಡೇಂಜರು, ಮತ್ತು ಟಿನ್ಡ್ ಪ್ಯಾಕಲ್ಲಿ ಬರೋದ್ರಿಂದ ಅದು ದೇಹಕ್ಕೆ ಒಳ್ಳೆಯದಲ್ಲ. ಯಾವುದು ಬೇಡ ಈಗ ನಮ್ಮ ಶರೀರಕ್ಕೆ ಅಥವಾ ನಮ್ಮ ದೇಹಕ್ಕೆ? ನಮ್ಮ ಊಟದಲ್ಲಿ ರೈಸ್ ಅಂದ್ರೆ ಪಾಲಿಶ್ ಮಾಡಿರೋ ಅಕ್ಕಿ ಇರ್ಬೋದು, ಗೋಧಿಯ ಪ್ರಾಡಕ್ಟ್ಸ್ ಅಂದ್ರೆ ಮೈದಾ, ರವೆ, ಇವೆಲ್ಲ. ಎಸ್ಪೆಷಲಿ ಮೈದಾನ ಬಳಸೋದೇ ಬೇಡ ಅಂತಾರೆ. ಯಾಕಂದ್ರೆ ಇದನ್ನ ಸೇವಿಸಿದಾಗ ಅದರಲ್ಲಿ ಏನೂ ಇಲ್ಲ, 0 ನ್ಯೂಟ್ರಿಯೆಂಟ್ಸ್, ಮತ್ತು ಅದು ನಮ್ಮ ಹೊಟ್ಟೆಗೆ ಸೇರಿದಾಗ ಕರಳಿನಲ್ಲಿ ಅಷ್ಟು ಬೇಗ ಅದು ಜೀರ್ಣ ಆಗೋದಿಲ್ಲ, ಮಲಬದ್ಧತೆಗೂ ಸಹ ಕಾರಣ ಆಗುತ್ತೆ. ವಯಸ್ಸಾಗ್ತಾ ಜೀರ್ಣಶಕ್ತಿ ಕುಂದುತ್ತಾ ಇದ್ದಾಗ ನಾವು ಇಂಥ ಆಹಾರ ಸೇವನೆ ಮಾಡಿದಾಗ ಹೆಚ್ಚಾಗಿ ಇವತ್ತು ನಾವು ಮಲಬದ್ಧತೆಯನ್ನು ಸಹ ನಾವು ಸುಮಾರು ಜನರಲ್ಲಿ ಕಾಣ್ತಾ ಇದ್ದೀವಿ. ಮತ್ತೆ ರಿಫೈನ್ಡ್ ಆಯಿಲ್ಸ್, ಅನೇಕ ರೀತಿಯ ರೀಫಂಡ್ ಆಯಿಲ್ಸ್ ಇಸ್ ನಥಿಂಗ್ ಬಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನೀವು ಗೂಗಲಲ್ಲೆಲ್ಲ ಬೇಕಂದ್ರೆ ಸರ್ಚ್ ಮಾಡಿ. ಇವತ್ತು ನಾವು ಪೆಟ್ರೋಲಿಯಂ ಕೊನೆಯಲ್ಲಿ ಉಳಿಯುವಂತ ಪ್ರಾಡಕ್ಟ್ಗೆ ಕಲರ್ಸ್ ಹಾಕಿ, ಕೆಮಿಕಲ್ಸ್ ಹಾಕಿ, ಅದಕ್ಕೆ ಸುವಾಸನೆ ಬರುವಂತ ದ್ರವ್ಯಗಳನ್ನು ಹಾಕಿ ವಿವಿಧ ಬ್ರಾಂಡ್ಗಳಲ್ಲಿ ಇವತ್ತು ಮಾರ್ತಾ ಇದ್ದಾರೆ. ಇದಕ್ಕೆ ಬದಲಾಗಿ ಕೋಲ್ಡ್ ಪ್ರೆಸ್, ಮೊದಲೆಲ್ಲ ಗಾಣದಲ್ಲಿ ಏನ್ ತೆಗಿತಿದ್ರು, ಇವತ್ತು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದೆ. ಗಾಣದ ಎಣ್ಣೆ ಅಥವಾ ಕೋಲ್ಡ್ ಪ್ರೆಸ್ಡ್ ರೆಡಿಮೇಡು ಸಿಗುತ್ತೆ, ಅಥವಾ ಮನೆಗಳ ಹತ್ರನೇ ಇರುವಂತ ಗಾಣಗಳಲ್ಲಿ ಕಡಲೆಕಾಯಿ ಬೀಜ ಇರ್ಬೋದು, ಕೊಬ್ಬರಿ ಇರ್ಬೋದು, ಏನೇ ಎಳ್ಳೆಣ್ಣೆ ಇರ್ಬೋದು, ಇದನ್ನೆಲ್ಲ ತಗೊಂಡೋಗಿ ಆರಾಮಾಗಿ ಮಾಡಿಸ್ಕೊಂಡು ನ್ಯಾಚುರಲ್ ಆಗಿ ತರಬಹುದು. ಇನ್ನು ಬೇಕರಿ ಪ್ರಾಡಕ್ಟ್ಸ್ ಏನು ನಾವು ತಿಂತಿದೀವಿ, ಬ್ರೆಡ್, ಬನ್ನು, ಕೇಕು, ಬಿಸ್ಕಟ್ಸು,
ಕಲರ್ ವಿವಿಧ ರೀತಿಯ, ಇದರಲ್ಲಿ ಮೈದಾ, ರಿಫೈಂಡ್ ಆಯಿಲ್, ಸಕ್ಕರೆ ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಇದನ್ನೆಲ್ಲ ತಿಂದಾಗ ಯಾವಾಗಲೂ ಒಂದ್ಸಾರಿ ಅನಿವಾರ್ಯ ಕಾರಣಗಳಿಂದ ತಿಂದಾಗ ಏನೂ ಆಗಲ್ಲ. ಆದರೆ ಇದನ್ನ ಪ್ರತಿದಿನ ತಿನ್ನುವಂತ ಮಕ್ಕಳ ಮೇಲೆ ಅಥವಾ ಇದನ್ನ ತಿಂತಾ ಇರೋ ನಮ್ಮ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದು ಬಿಟ್ರೆ ವಿಧಿ ಇಲ್ಲ ಅನ್ನೋರಲ್ಲಿ ನೀವು ಸ್ಟಡಿ ಮಾಡಿ ನೋಡಿ. ಅವರಲ್ಲಿರೋ ಅಂತ ಒಂದು ಅಸಿಡಿಟಿ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಬೇರೆ ರೀತಿಯ ಕಾಯಿಲೆಗಳಿರ್ಬೋದು, ಅನೇಕ ರೀತಿಯ ದೈಹಿಕ ಅಲ್ಲದೆ ಮಾನಸಿಕ ಅನಾರೋಗ್ಯಗಳಿಗೂ ಸಹ ಇವತ್ತು ಇದು ಕಾರಣ ಆಗಿದೆ. ಇನ್ನ ನಾವು ಏನು ಈ ಪ್ಲಾಸ್ಟಿಕ್, ಇವತ್ತು ಏನೇ ಬಂದ್ರು ಎಲ್ಲ ಪ್ಲಾಸ್ಟಿಕ್. ಕ್ಷಮಿಸ್ಬೇಕು, ಇವತ್ತು ನಾವು ಯಾರೋ ಒಬ್ರು ಕೇಳ್ತಿದ್ರು ಪ್ಲಾಸ್ಟಿಕ್ ಬದಲಾಗಿ ಬೇರೆ ಯೂಸ್ ಮಾಡಿದ್ರೆ ಒಳ್ಳೇದಿತ್ತು ಅಂತ. ನಾವು ಎಲ್ಲ ಸ್ಟೀಲ್ ಲೋಟ, ಸ್ಟೀಲ್ ಬಟ್ಲು ಎತ್ಕೊಂಡ್ ಬಂದಿದ್ದೀವಿ. ನಾವೆಲ್ಲರೂ ಹೇಳಿದ್ವಿ ಒಂದು ಸ್ಟೀಲ್ ಲೋಟ ಅಥವಾ ಇದು ಏನು ಅಂದ್ರೆ ಸ್ಟೀಲ್ ತಟ್ಟೆ ತಂದಾಗ ನಮ್ದು ಯಾವುದು ಅಂತ ಗೊತ್ತಿರಲ್ವಾ, ಅಥವಾ ಅಲ್ಲಿ ಇಲ್ಲಿ ಇಟ್ಟಾಗ ಮತ್ತೆ ಅದರದ್ದು ಸೌಂಡ್ ಎಲ್ಲ ಆಗುತ್ತೆ, ಧ್ಯಾನ ಮಾಡೋರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಸ್ಟೀಲ್ ಪ್ಲೇಟ್ಸ್ ಯಾರಿಗೂ ತರಲಿಕ್ಕೆ ನಾವು ಹೇಳಲಿಲ್ಲ. ವಿನಾಕಾರಣ ನಾವು ಪ್ಲಾಸ್ಟಿಕ್ ತಟ್ಟೆಗೆ ಒಗ್ಗಬೇಕಾಯ್ತು. ದಯವಿಟ್ಟು ಅದೊಂದು ಕ್ಷಮೆ ಇರಲಿ. ಆದ್ರೆ ನಾವು ಪ್ರತಿದಿನ ನಾವು ತಿನ್ನುವಂತ ಏನು ಇವತ್ತು ಕಲರ್ ಡಿಸೈನ್ ಪ್ಲಾಸ್ಟಿಕ್ ಪ್ಲೇಟ್ಸ್, ಪ್ಲಾಸ್ಟಿಕ್ ಲೋಟಗಳು, ಪ್ಲಾಸ್ಟಿಕ್ ಸ್ಟೋರ್ ಮಾಡೋದಕ್ಕೆ, ಫುಡ್ ಐಟಮ್ಸ್ ಸ್ಟೋರ್ ಮಾಡೋದಕ್ಕೆ ವಿವಿಧ ಕಂಪನಿಗಳು ಈ ಗ್ರೇಡ್ ಇದೆ, ಆ ಗ್ರೇಡ್ ಇದೆ, ಯಾವ ಗ್ರೇಡು ಇಲ್ಲ, ಎಲ್ಲವೂ ಪ್ಲಾಸ್ಟಿಕ್. ಅದರಿಂದ ಎಷ್ಟು ಕೆಟ್ಟ ಪರಿಣಾಮ ದೇಹದ ಮೇಲೆ ಆಗ್ತಾ ಇದೆ ಅಂತಂದ್ರೆ, ನಮಗೇನಾದ್ರೂ ತೊಂದರೆ ಆದಾಗ ನಾವು ನಿಜವಾಗ್ಲೂ ನಾವು ತಿನ್ನುವ ಆಹಾರದಿಂದಲ ಅಥವಾ ತೆಗೆದುಕೊಳ್ಳುತ್ತಿರುವ ಗಾಳಿಯಿಂದಲ ಅಥವಾ ನಾವಿರುವ ವಾತಾವರಣನ, ನಾವು ಉಪಯೋಗಿಸುತ್ತಿರುವ ಬಟ್ಟೆಗಳ ಸಾಮಗ್ರಿಗಳ ಅಂತ ಕೂಲಂಕುಷವಾಗಿ ನಾವು ಅದನ್ನ ತಿಳ್ಕೊಂಡು ನಾವು ಬದಲಾವಣೆ ಮಾಡಿಕೊಂಡಾಗ ನಮ್ಮ ಆರೋಗ್ಯದಲ್ಲಿ ಖಂಡಿತ ನಾವು ಬದಲಾವಣೆಯನ್ನ ನಾವು ಕಾಣಬಹುದು. ಇದರ ಅನುಭವ ನಮಗಾಗಿದೆ. ಇನ್ನ ನಮ್ಮ ಶರೀರವನ್ನ ತೆಗೆದುಕೊಂಡಾಗ ಯಾವ ರೀತಿ ನಾವು ಗಡಿಯಾರ ಕೆಲಸ ಮಾಡುತ್ತೋ ಅದೇ ರೀತಿ ನಮ್ಮ ಶರೀರವೂ ಸಹ ಕೆಲಸ ಮಾಡುತ್ತೆ. ಅದಕ್ಕೂ ಸಹ ಒಂದು ಟೈಮ್ ಇದೆ. ಬೆಳಗ್ಗೆ ಇಷ್ಟೊತ್ತಿಗೆ ಇದು ಮಾಡುತ್ತೆ, ಮಧ್ಯಾಹ್ನ ಹೊತ್ತು ಯಾವ ಅಂಗಾಂಗಗಳು ಕೆಲಸ ಮಾಡುತ್ತೆ, ರಾತ್ರಿ ಯಾವ ಅಂಗಾಂಗಗಳು ಕೆಲಸ ಮಾಡುತ್ತೆ ಅನ್ನೋದು ಇದೆ. ಈಗ ನಾವು ಆ ಗಡಿಯಾರಕ್ಕೆ ವ್ಯತಿರಿಕ್ತವಾಗಿ ನಾವು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ನಮ್ಮಲ್ಲಿ ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಸಾಮಾಜಿಕ ಇವೆಲ್ಲ ತೊಂದರೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಇನ್ನು ಇದು ಉದಾಹರಣೆಗೆ ಇದನ್ನ ತಗೊಂಡಾಗ ನಾವು ನಮ್ಮ ದೇಹ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೆ, ಇದು 2 ಗಂಟೆವರೆಗೂ ಇದೆ. ಬಟ್ ನನಗೆ ಸಮಯ ಸಾಲಲ್ಲ ಅಂತ ಹೇಳ್ಬಿಟ್ಟು ನಾನು 4 ಅವರ್ಸ್ ಡಿವೈಡ್ ಮಾಡ್ಕೊಂಡು ಮಾಡಿದ್ದೀನಿ ಇದನ್ನ. ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ತಗೊಂಡ್ರೆ ನಾವು ಒಳ್ಳೆ ಊಟ ಮಾಡ್ಬೋದು. ಕೆಲವರು ಬೆಳಗ್ಗೆ ಟಿಫನ್ ಮಾಡ್ತಾರೆ, ಅಥವಾ ಒಂದೇ ಸಾರಿ 11 ಗಂಟೆಗೂ 12 ಗಂಟೆ ಒಳಗೆ ಊಟ ಮಾಡೋರು ಇದ್ದಾರೆ. ಅಂತ ಟೈಮಲ್ಲಿ ನಮಗೆ ಎಷ್ಟು ಹೊಟ್ಟೆ ತುಂಬುತ್ತೋ, ಹೊಟ್ಟೆ ತುಂಬೋದು ಅಂದ್ರೆ ಬಿರಿಯೋ ಅಷ್ಟು ಅಲ್ಲ, ನಮಗೆ ತೃಪ್ತಿ ಆಗುವಷ್ಟು ಊಟನ ನಾವು ಮಾಡ್ಕೋಬಹುದು. ಅದರಲ್ಲಿ ವಿವಿಧ ತರಕಾರಿಗಳಿರ್ಬೋದು, ಪಲ್ಯಗಳು, ಗೊಜ್ಜುಗಳು, ಅನ್ನ, ಚಪಾತಿನ ಅಥವಾ ಬೇರೆ ಐಟಮ್ಸ್ ಏನೇನಿದೆ ಇದನ್ನೆಲ್ಲ ನಾವು ತಿನ್ಬೋದು. ಈ ಒಂದು ಸಮಯ ನಮ್ಮ ಜೀರ್ಣಕ್ರಿಯೆಗೆ ಉತ್ತಮವಾದ ಸಮಯ. ಯಾಕೆಂದ್ರೆ ಸೂರ್ಯ ಮೇಲೆ ಎದ್ದಿರ್ತಾನೆ, ಆವಾಗ ನಮ್ಮ ಅಗ್ನಿ ತುಂಬಾ ತೀವ್ರವಾಗಿರುತ್ತೆ ಹೊಟ್ಟೆಯಲ್ಲಿ. ಯಾವುದೇ ಒಂದು ಆಹಾರ ಪಚನ ಆಗ್ಬೇಕಂದ್ರೆ ಅಲ್ಲಿ ಬಿಸಿ ಇರಬೇಕು ಹೊಟ್ಟೆ ಒಳಗೆ. ಸೊ ಈ ಬಿಸಿ ಒಂದು ಜೀರ್ಣಕ್ರಿಯೆಗೆ ಅನುಕೂಲ ಆಗೋದ್ರಿಂದ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಅಲ್ಲದೆ ಈ ಸಮಯದಲ್ಲಿ ನಾವು ಬೆಳಗ್ಗೆ ಎದ್ದ ಮೇಲೆ ತುಂಬಾ ಆಕ್ಟಿವ್ ಆಗಿರ್ತೀವಿ. ಆಚೆ ಕಡೆ ಕೆಲಸ ಮಾಡೋದು, ಓಡಾಡೋದು, ಅಂದ್ರೆ ತಿಂದ ತಕ್ಷಣ ಓಡಾಡಿ ಅಂತಲ್ಲ, ತಿಂದ ತಕ್ಷಣ ಆಕ್ಚುಯಲ್ ಆಗಿ ಒಂದು 10-15 ನಿಮಿಷ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಆವಾಗ ನಾವು ಆರಾಮಾಗಿ ಕೂತು ಒಂದ್ ಕಡೆ ಕೂತಿರ್ಬೇಕು. ಅಥವಾ ಆವಾಗ ಊಟ ತಿಂದ ಮೇಲೆ ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು ತುಂಬಾ ಒಳ್ಳೇದು. ಅಥವಾ ನೀವು ಬೇಕಾದ್ರೆ ಒಂದು ಅಪಾನ ಮುದ್ರೆನೂ ಸಹ ಅವಾಗ ಹಾಕೋಬಹುದು. ಸೊ ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ನಾವು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇನ್ನು ಮಧ್ಯಾಹ್ನ ಹೋದಾಗ ನಾವು ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ, ನಾವು ಈಗ ಬೆಳಗ್ಗೆ ಟಿಫನ್ ಮಾಡ್ತಾರೆ 8 ಗಂಟೆಗೆ ಮಾಡ್ಬೋದು, ಅಥವಾ 10 ಗಂಟೆಗೆ ಮಾಡ್ಬೋದು, 12 ಗಂಟೆ, ಒಂದ್ ಸ್ವಲ್ಪ ಅರ್ಧ ಅವರ್ ಆ ಕಡೆ ಅರ್ಧ ಅವರ್ ಈ ಕಡೆ ಆದ್ರೂ ಏನು ವ್ಯತ್ಯಾಸ ಆಗೋದಿಲ್ಲ. ಇನ್ನ 2 ಗಂಟೆಯಿಂದ 6 ಗಂಟೆಗೆ ಹೋಗೋಣ. 2 ಗಂಟೆಯಿಂದ 6 ಗಂಟೆ ಹೋದಾಗ ನಮ್ಗೇನಾಗುತ್ತೆ, ಸೂರ್ಯ ಮುಳುಗುವಂತ ಸಮಯ ಸಮೀಪ ಆಗುತ್ತೆ. 6 ಗಂಟೆ, ನಾನು 2 ಗಂಟೆಯಿಂದ 6 ಗಂಟೆ ಹೇಳ್ತಿದ್ದೀನಿ, 6 ಗಂಟೆ ಸೂರ್ಯ ಮುಳುಗುವಂತ ಒಂದು ಸಮಯ ಸಾಗುತ್ತಾ ಬರ್ತಾ ಇರುತ್ತೆ. ಈ ಒಂದು ಸಮಯದಲ್ಲಿ ಅಂದ್ರೆ 2 ಗಂಟೆಯಿಂದ 6 ಗಂಟೆಯಲ್ಲಿ ನಾವು ತುಂಬಾ ಅಲರ್ಟ್ ಆಗಿರ್ತೀವಿ. ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆಫೀಸಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಹೊಲದಲ್ಲಿ ಇರ್ಬೋದು. ಈ ಸಮಯದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಊಟ ಆದ್ಮೇಲೆ ಕನಿಷ್ಠ
ಮಧ್ಯಾಹ್ನ ಹೊತ್ತು ಸ್ವಲ್ಪ ಮಲಗುವಂಥ ಒಂದು ಅಭ್ಯಾಸ ಇದೆ. ಎಲ್ಲರೂ ಅಲ್ಲ, ವಯಸ್ಸಾಗಿರೋರು ಅಥವಾ ಶಾರೀರಿಕವಾಗಿ ಸ್ವಲ್ಪ ದುರ್ಬಲಗೊಂಡಿರೋರು ಮಕ್ಕಳು ಒಂದು 20ರಿಂದ 30 ನಿಮಿಷ ಇವರು ಒಂದು ನ್ಯಾಪ್ ಅಂತ ಹೇಳ್ತೀವಿ, ಚಿಕ್ಕದಾಗಿ ಒಂದು ವಿರಾಮವನ್ನು ತೆಗೆದುಕೊಳ್ಳೋದು. ಅಥವಾ ಇವಾಗ ಯೋಗ ನಿದ್ರೆ ಅಂತೇನು, ಅಂದರೆ ಬರೀ ನಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಅಂಥದ್ದನ್ನು ನಾವು ಮಾಡ್ಬೋದು. ಸೊ ಯಾವುದೇ ಊಟ ಮಾಡಬೇಕಾದ್ರೂ ನಾವು ಒಂದು ಊಟದಿಂದ ಇನ್ನೊಂದು ಊಟಕ್ಕೆ 3 ಗಂಟೆ ಮಿನಿಮಮ್ ಅಂತರ ಇರಬೇಕಾಗುತ್ತೆ. ಇವತ್ತು ನಾವೇನು ಮಾಡ್ತೀವಿ, ಊಟ ಮಾಡ್ತೀವಿ, ಆಮೇಲೆ ಮನೆಯಲ್ಲಿ ಏನೋ ಒಂದು ಅವಲಕ್ಕಿ ಮಾಡಿಕೊಂಡು ಇಟ್ಟಿರ್ತೀವಿ. ಇಲ್ಲ ಅಂದರೆ ಇವಾಗ ದೀಪಾವಳಿಗೆ ಚೆನ್ನಾಗಿ ಕರ್ಜಿಕಾಯಿ, ನಿಪ್ಪಟ್ಟು ಏನೇನೋ ಇಟ್ಟಿರ್ತೀವಿ. ಅದು ವೇಸ್ಟ್ ಆಗಬಾರ್ದು ಅಂತಲೂ ತಿಂತೀವಿ, ಅಥವಾ ಏನೋ ಮಾಡಿಟ್ಟಿದ್ವಿ ಅಲ್ಲ ಹೆಚ್ಚಾಗಿ ವೇಸ್ಟ್ ಆಗಬಾರ್ದು ಅಂತಲೇ ಹೆಣ್ಣು ಮಕ್ಕಳು ತಿನ್ನೋದು. ಅದು ನನಗೂ ಅಭ್ಯಾಸ ಇತ್ತು. ವೇಸ್ಟ್ ಆಗುತ್ತೆ ಅಂತೇಳಿ. ಸೊ ಈ ಒಂದು ಮಧ್ಯದಲ್ಲಿ ತಿನ್ನೋದನ್ನ ನಿಲ್ಲಿಸಿದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆ, ಅದಕ್ಕೆ ನಾವು ರೆಸ್ಟ್ ಕೊಟ್ಟಂಗಾಗುತ್ತೆ. ಇಲ್ಲ ಅಂದ್ರೆ ಪ್ರತಿದಿನ ನಮ್ಮ ಹೃದಯ ಬಡಿತಾನೆ ಇರ್ತದೆ, ನಾವು ತಿನ್ನುವ ಆಹಾರ ಜೀರ್ಣಿಸಿಕೊಳ್ಳಲು ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ, ನಮ್ಮ ಲಂಗ್ಸ್ ಕೆಲಸ ಮಾಡ್ತಾ ಇರ್ತದೆ, ಲಿವರ್, ಪ್ಯಾಂಕ್ರಿಯಾಸು ಎಲ್ಲವೂ ಸಹ ಆ ಟೈಮಲ್ಲಿ ಅವು ಕೆಲಸ ಮಾಡ್ತಾನೆ ಇರ್ತವೆ. ಸೊ ನಾವು ಮಲಗ್ದಾಗ್ಲೂ ತಿನ್ಬಿಟ್ಟು ಏನಾದ್ರು ಮಲಗೋಣ ಅಥವಾ ಏನೋ ಒಂದು ಬಂದಿದೆ ತಿನ್ನೋಣ ಅಂದಾಗ ಅವಕ್ಕೆ ಪ್ರೆಷರ್ ಹಾಕಿದಾಗ ಅವು ಹೇಳ್ತಾ ಇರ್ತವೆ, ನೀನ್ ನನಗೆ ತುಂಬಾ ಪ್ರೆಷರ್ ಆಗ್ತಾ ಇದೆಯಾ, ನನ್ನ ಕೈಯಲ್ಲಿ ಎಷ್ಟು ತಡ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವೇನಾಗುತ್ತೆ ಹೇಳಿ, ತುಂಬಾ ವರ್ಕ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಇಲ್ಲ ಓಡೋಗ್ತೀವಿ, ಇಲ್ಲ ಬೈಕೊಳ್ತೀವಿ, ಇಲ್ಲ ಕುಸಿದ್ಕೊಳ್ತೀವಿ, ನಮ್ಮ ಕೈಯಲ್ಲಿ ಆಗಲ್ಲ ನಮ್ಗೆ ಮಾಡಕ್ಕೆ, ನಾನು ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವೇ ಮಾಡಿ ಅಂತೀವಿ. ಅದೇ ರೀತಿ ನಮ್ಮ ದೇಹದ ಅಂಗಾಂಗಗಳು ಸಹ, ಹೃದಯ ಬಡಿತ, ನಮ್ಮ ಕಿಡ್ನಿ, ಲಿವರು, ಪ್ಯಾಂಕ್ರಿಯಾಸು, ಹಾರ್ಟು, ಲಂಗ್ಸು ಏನೇ ಇದ್ರು ಅವು ಸಹ ಎಷ್ಟು ಬೇಕೋ ಅಷ್ಟು ಮಾತ್ರ ಅವಕ್ಕೆ ಕೆಲಸ ಕೊಡಬೇಕು. ಮಿಕ್ಕಿರೋ ಟೈಮಲ್ಲಿ ಅವುಗಳನ್ನ ರೆಸ್ಟಲ್ಲಿ ಬಿಟ್ಟಾಗ ಮಾತ್ರ ಅವು ಚೆನ್ನಾಗಿ ಕೆಲಸ ಮಾಡ್ತವೆ. ಇನ್ನು 6 ಗಂಟೆಯಿಂದ 10 ಗಂಟೆಗೆ ಹೋಗೋಣ. ರಾತ್ರಿ ಸೂರ್ಯ ಮುಳುಗಿದೆ, ಈಗ ನಾವು ಮಲಗುವಂತ ಒಂದು ಸಮಯ ಈ 6 ಗಂಟೆಯಿಂದ 10 ಗಂಟೆ. ಅಂದ್ರೆ ಊಟ ಆಗಿರುತ್ತೆ, ರಾತ್ರಿ ಊಟ ಆದಷ್ಟು 8 ಗಂಟೆ ಒಳಗಡೆ ಮುಗಿಸ್ಬೇಕು, ಅಥವಾ 7 ಗಂಟೆ. ಸೂರ್ಯ ಮುಳುಗ್ತಾ ಇದ್ದಂಗೆ ನಮಗೇನಾಗುತ್ತೆ ಅಂದ್ರೆ ಮೈಯಿನ ಬಿಸಿ ಕಡಿಮೆ ಆಗುತ್ತೆ. ಚಂದ್ರ ಮೇಲೆ ಬಂದಂಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಶಾಂತವಾಗಿ ಕೂಲ್ ಆಗಿರುತ್ತೆ, ನಮ್ಮ ಬಾಡಿನೂ ಕೂಲ್ ಆಗುತ್ತೆ. ನಮ್ಮ ಬಾಡಿ ಯಾವಾಗ ಕೂಲ್ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆಗೆ ಸಪೋರ್ಟ್ ಮಾಡೋದಿಲ್ಲ. ಅದಕ್ಕೆ ಸೂರ್ಯ ಉಳುಗೋವಾಗ್ಲೇನೆ ಊಟ ಮುಗಿಸಿದ್ರೆ ಒಳ್ಳೇದು. ಮತ್ತೆ ಮಲಗಕ್ಕೆ ಮುಂಚೆ ಕನಿಷ್ಠ 2 ಗಂಟೆಯ ಅಂತರ ಇರಬೇಕು ಊಟಕ್ಕೂ ಮತ್ತು ನಿದ್ದೆಗೂ. ನೀವು ಊಟ ಮಾಡಿದ ತಕ್ಷಣ ಮಲಗಿದ್ರಿ ಅಂದ್ರೆ ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಅಂದ್ರೆ ನಾವು ಏನ್ ತಿಂದಿರ್ತೀವಿ ಅದು ಮೇಲಿಕ್ಕೆ ಬರುತ್ತೆ, ಗಂಟ್ಲಲ್ಲಿ ಉರಿ ಶುರುವಾಗುತ್ತೆ, ಎದೆಯಲ್ಲಿ ಉರಿ ಶುರುವಾಗುತ್ತೆ, ಯಾಕಂದ್ರೆ ಅದು ಜೀರ್ಣ ಆಗೋದಿಲ್ಲ. ಸೊ ಈ ಅಂತರ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಜೀರ್ಣ ಆಗಿರುತ್ತೆ, ಆವಾಗ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ನೀವು ಪೂರ್ತಿ ತಿನ್ಬಿಟ್ಟು ಮಾಡ್ಕೊಳ್ಳಿ, ಸುಮಾರು ಜನಕ್ಕೆ ನಿದ್ದೆ ಬರಲ್ಲ, ಜೀರ್ಣ ಆಗಿರಲ್ಲ, ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಸೊ ಒಳ್ಳೆ ಟೈಮು ಅಂದ್ರೆ 9:30ಯಿಂದ 10 ನೀವೇನ್ ಕೆಲಸ ಮಾಡ್ತಿದ್ದೀರೋ ಎಲ್ಲ ಮುಗಿಸಿ ಅಥವಾ ಪಕ್ಕದಲ್ಲಿಟ್ಟು ನೀವು ಆ ಟೈಮಲ್ಲಿ ನಿದ್ದೆಗೆ ಹೋದರೆ ನಿಮ್ಮ ಶರೀರದ ಎಲ್ಲ ಅಂಗಾಂಗಗಳು ಮರು ಜೀವ ಪಡೆಯುತ್ತದೆ. ಅವು ಮತ್ತೆ ಕೆಲಸ ಮಾಡ್ಲಿಕ್ಕೆ, ನೆಕ್ಸ್ಟ್ ಡೇಗೆ ಕೆಲಸ ಮಾಡ್ಲಿಕ್ಕೆ ಅವು ರೆಡಿ ಆಗ್ತವೆ. ಹೇಗೆ ನಾವು ರೆಸ್ಟ್ ತಗೊಂಡು ಮತ್ತೆ ಬೆಳಗ್ಗೆ ಎದ್ದಾಗ ಅಪ್ಪ ಎಷ್ಟು ಚೆನ್ನಾಗಿದೆ, ಆಯಾಸ ಆಗಿತ್ತು, ಮಲಗಿ ಎದ್ದ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವೋ, ಅದೇ ರೀತಿ ನಮ್ಮ ದೇಹದ ಅಂಗಾಂಗಗಳು, ಪ್ರತಿಯೊಂದು ಅಂಗಾಂಗವನ್ನು ನಾವು ಯಾವಾಗಲೂ ಗಮನ ಇಟ್ಟು ನೋಡ್ತಾ ಇರಬೇಕು. ಈ ಅಂಗಾಂಗಗಳೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸಲು ನಾವು ಸಮಯ ಕೊಟ್ಟಂಗಾಗುತ್ತೆ. ಅವು ಯಾವುದೇ ಇರಲಿ, ಏನೇ ಒಂದು ತೊಂದರೆ ಇದ್ರೂ ಅದು ಹೀಲಿಂಗ್ ಮಾಡ್ಕೊಳ್ಳೋಕೆ, ಅಂದ್ರೆ ತನ್ನ ಅಂಗಾಂಗಗಳೆಲ್ಲ ನ್ಯೂನತೆಗಳನ್ನು ಅಥವಾ ಒಂದು ಇಂಬ್ಯಾಲೆನ್ಸ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಯಾವಾಗ ನಾವು ಅವಕಾಶ ಮಾಡಿಕೊಡ್ತೀವೋ ಮಾರನೇ ದಿನ ಅದು ಅದೇ ರೀತಿ ಬರ್ತಾ 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 ಅದ್ರ ಏನೇ ತೊಂದರೆಗಳಿದ್ರು ಕಡಿಮೆ ಆಗಿ ವಾಸಿ ಕೂಡ ಸಹ ಆಗುತ್ತೆ. ಇನ್ನು 10 ಗಂಟೆಯಿಂದ 2 ಗಂಟೆ ಇದು ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡ್ಕೊಳ್ಳುತ್ತೆ. ಏನೇನು ವಿಷ ಇದೆ ಅಂದ್ರೆ ನಮಗೆ ಬೇಡವಾಗಿರೋ ಒಂದು ವಸ್ತುಗಳನ್ನ ಹೊರದೂಡಲು ಇದು ಒಂದು ಸಮಯ ನಮ್ಮ ದೇಹಕ್ಕೆ. ಇನ್ನು 2 ಗಂಟೆಯಿಂದ 6 ಗಂಟೆ, ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಸೂರ್ಯ ಹುಟ್ಟುವಂತ ಸಮಯ, ಒಳ್ಳೆ ಕನಸುಗಳು ಬೀಳುವಂತ ಸಮಯ, ಮೆದುಳಿಗೆ ಒಂದು ಕ್ರಿಯೇಟಿವಿಟಿ ಕೊಡುವಂತ ಸಮಯ ಈ ಒಂದು ಸಮಯ. ಆವಾಗ ಬೆಳಗ್ಗೆ ಎದ್ದೊಳ್ತೀವಿ ನಾವು, ಬ್ರಹ್ಮ ಮುಹೂರ್ತ ಅಥವಾ ಬೆಳಗ್ಗೆ ಎದ್ದಾಗ ಏನ್ ಮಾಡ್ತೀವಿ, ಧ್ಯಾನಕ್ಕೆ ಕೂರ್ತೀವಿ, ಪ್ರಾಣಾಯಾಮ ಮಾಡ್ತೀವಿ,
ಮತ್ತು ನಮ್ಮ ದೇಹನ ಮಾರನೇ ದಿನಕ್ಕೆ ಹೊಲಕ್ಕೆ ಹೋಗೋದು, ಹಸುಗಳು ನೋಡೋದು, ಅಡಿಗೆ ಮನೆಯಲ್ಲಿ ನೋಡೋದು, ಎದ್ದೊಳೋದು, ಇನ್ನೇನೇನು ಕೆಲಸಗಳಿದೆ, ಇದಕ್ಕೆ ನಮ್ಮ ದೇಹನ ಒಗ್ಗಿಸ್ಕೊಂಡು ನಾವು ಎದ್ದೊಳ್ತೀವಿ. ಕೆಲವರು ಯೋಗನೂ ಮಾಡ್ಬೋದು, ವಾಕಿಂಗು ಹೋಗುವಂತ ಇದೊಂದು ಸಮಯ. ಈಗ ನಮ್ಮ ಶರೀರವನ್ನ ನಾವು ದೈಹಿಕವಾಗಿ ಮತ್ತು ನಮ್ಮ ಮೆಂಟಲಿ ನಾವು ಯಾಕೆ ಡಿಟಾಕ್ಸಿಫೈ ಮಾಡ್ಕೋಬೇಕು? ನಮ್ಮ ಶರೀರದಲ್ಲಿ ಅನೇಕ ರೀತಿಯ ಕೆಮಿಕಲ್ಸ್ ಉತ್ಪನ್ನ ಆಗ್ತಾನೇ ಇರ್ತದೆ, ಪ್ರತಿದಿನ ಉತ್ಪನ್ನ ಆಗುತ್ತದೆ. ನಾವು ತಿನ್ನೋದರಿಂದ ಇರ್ಬೋದು, ನಾವು ಯೋಚನೆ ಮಾಡೋದರಿಂದ ಇರ್ಬೋದು, ಅಥವಾ ನಮ್ಮ ಗಾಳಿ ಸೇವನೆ, ನೀರು ಸೇವನೆ, ಇದರಿಂದ ಇರ್ಬೋದು. ಇದು ತುಂಬಾ ಟಾಕ್ಸಿನ್ಸ್ ಕಲೆಕ್ಟ್ ಆಗ್ತಾ ಇರ್ತದೆ ನಮ್ಮ ಶರೀರದಲ್ಲಿ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡು. ಈ ಒಂದು ರಾಸಾಯನಿಕ ಕ್ರಿಯೆಗಳು ಸಂಗ್ರಹವಾಗಿರೋದನ್ನ ನಾವು ಹೊರಗಡೆ ದೂಡಬೇಕು. ಯಾವ ರೀತಿ ಹೊರಗಡೆ ಹಾಕಬೇಕು? ಇದನ್ನ ಹೊರಗಡೆ ನಾವು ಹಾಕಿಲ್ಲ ಅಂದ್ರೆ ನಮ್ಮ ಶರೀರದ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ಅನೇಕ ರೀತಿಯ ಕ್ರಿಯೆಗಳಿವೆ, ಮುಖ್ಯವಾಗಿ ಕೆಲವು ನಾನು ಹೇಳ್ತೀನಿ. ಇದು ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಜಲನೀತಿ. ಜಲನೀತಿ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಒಂದು ಪಾಟ್ ಸಿಗುತ್ತೆ, ಅದು ಸ್ವಲ್ಪ ಉದ್ದಕ್ಕಿರುತ್ತೆ, ಪಾಟ್ ಇರುತ್ತೆ, ಒಂದು ಉದ್ದಕ್ಕಿರುತ್ತೆ. ಅದರಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ತುಂಬಿ ಒಂದು ಅರ್ಧ ಅಥವಾ ಮುಕ್ಕಾಲು ತುಂಬ್ಕೋಬಹುದು. ಸ್ವಲ್ಪ ಕಲ್ಲುಪ್ಪು, ತುಂಬಾ ಉಪ್ಪು ಹಾಕ್ಬಾರ್ದು, ಸ್ವಲ್ಪ ಕಲ್ಲುಪ್ಪು ಹಾಕಿ ಅದು ಕರಗಿದ ಮೇಲೆ ನಾವು ಮಲಾಸನದಲ್ಲಿ ಅಂದ್ರೆ ಕುಕ್ಕರ್ಗಳಲ್ಲಿ ಕೂಲ್ತೀವಲ್ಲ, ಹಂಗೆ ಕೂತ್ಕೊಂಡು ನಮಗೆ ಯಾವುದು ಆಕ್ಟಿವ್ ಆಗಿದೆ ಅಂದ್ರೆ ಯಾವುದು ಒಳ್ಳೆ ಓಪನ್ ಆಗಿರುತ್ತೆ ಅದರಿಂದ ನಾವು ಅದನ್ನ ಸ್ವಲ್ಪ ಹಿಂಗೆ ಬಗ್ಸಿ ಅದನ್ನ ಇಟ್ಕೊಂಡಾಗ ಆ ನೀರು ಇದ್ರೊಳಗೆ ಹೋಗಿ ಇದ್ರೊಳಗೆ ಬರುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಂದ್ರೆ ಆ ಪಾಟಲ್ಲಿ ಒಂದು ಅರ್ಧ ನೀರು ಖಾಲಿ ಆದ್ಮೇಲೆ ಇನ್ನು ಅರ್ಧ ನೀರು ಇರುತ್ತೆ ಅನ್ಕೊಳ್ಳಿ, ಅದನ್ನ ಮತ್ತೆ ಈ ಕಡೆಯಿಂದ ಬಿಟ್ಟಾಗ ಅದು ಇನ್ನೊಂದು ಹೊಳ್ಳೆಯಿಂದ ಆಚೆ ಬರುತ್ತೆ. ಇದನ್ನ ನಾವು ಜಲನೀತಿ ಅಂತ ಕರಿತೀವಿ. ಇದು ಮಾಡೋದ್ರಿಂದ ನಮ್ಮ ನೇಸಲ್ ಬ್ಲಾಕ್ಸ್, ಏನು ಮೂಗು ಕಟ್ಕೊಂಡಿರೋದಿರ್ಬೋದು, ತಲೆನೋವು ಇರ್ಬೋದು, ಮೈಗ್ರೇನ್ ಇರ್ಬೋದು, ಇದು ಎಲ್ಲ ನಮಗೆ ವಾಸಿ ಆಗೋದಕ್ಕೆ ಇದು ನಮಗೆ ಪರಿಣಾಮಕಾರಿಯಾಗಿ ಮಾಡುತ್ತೆ. ಆಮೇಲೆ ಸ್ಟ್ರೆಸ್ಸು ಇರೋದಿಲ್ಲ, ಉಸಿರಾಟದ ತೊಂದರೆಗಳು ಇದ್ರೂ ಸಹ ಈ ಕ್ರಿಯೆಯಿಂದ ಇದನ್ನ ನಾವು ನಿವಾರಿಸಿಕೊಳ್ಳಬಹುದು. ಇದನ್ನ ಒಂದು 15 ದಿನಕ್ಕಾದ್ರೂ ಮಾಡ್ಬೋದು, ಅಥವಾ ಈ ತರ ಏನಾದ್ರೂ ತೊಂದರೆಗಳಿದ್ರೆ ನೀವು ಕಂಟಿನ್ಯೂಸ್ ಆಗಿ 3 ದಿನಾನು ಮಾಡ್ಬೋದು. ಇಲ್ಲಾಂದ್ರೆ ವೀಕ್ಲಿ ಒನ್ಸ್ 15 ದಿನಕ್ಕೊಂದ್ಸಾರಿನೂ ಸಹ ಈ ಒಂದು ಜಲನೀತಿ ಕ್ರಿಯೆ ಮಾಡಬಹುದು. ಇದನ್ನ ನಾನು ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಒಂದು ರೀತಿಯ ತೊಂದರೆನೂ ಸಹ ಇಲ್ಲ. ಅದಾದ್ಮೇಲೆ ನಾವೇನ್ ಹೇಳ್ತೀವಿ, ವಾಮನ ದೌತಿ ಅಂತ ಹೇಳ್ತೀವಿ, ಅಥವಾ ಇದನ್ನ ಕುಂಜನ್ ಕ್ರಿಯೆ ಅಂತಾನೂ ಸಹ ಕರೀತಾರೆ. ಮೊದಲೆಲ್ಲ ನಾವೇನ್ ಮಾಡ್ತೀವಿ, ಹೊಟ್ಟೆ ತೊಳಸಿದಾಗ, ಪಿತ್ತ ಜಾಸ್ತಿ ಆದಾಗ ಕೈ ನಾಲಿಗೆಗೆ ಹಾಕ್ಬಿಟ್ಟು ಚೆನ್ನಾಗಿ ವಾಂತಿ ಬರುವ ರೀತಿ ಮಾಡ್ಕೊಳ್ತಿದ್ವು. ಇದರಿಂದ ಅಸಿಡಿಟಿನೂ ಕಡಿಮೆ ಆಗುತ್ತೆ. ಇದಕ್ಕೇನ್ ಮಾಡ್ತೀವಿ ಅಂದ್ರೆ ಸೇಮ್ ಉಪ್ಪು ನೀರು ಹಾಕಿ ಒಂದು 2-3 ಲೀಟ್ರ್, ಕನಿಷ್ಠ 3 ಲೀಟ್ರ್ ಉಪ್ಪು ಹಾಕಿ ಉಗುರು ಬೆಚ್ಚಗಿನ ನೀರಲ್ಲಿ, ಅಂದ್ರೆ ಇನ್ನೂ ಕಾಯಿಸಿ ಆರಿಸಿರೋ ನೀರಿಗಾದ್ರೂ ಪರವಾಗಿಲ್ಲ, ಉಗುರು ಬೆಚ್ಚಗಿರೋ ಅಂತದಕ್ಕೆ ಉಪ್ಪು ಹಾಕ್ಬಿಟ್ಟು ನೀವು ಕುಡಿತಾ ಇರ್ಬೇಕು. ಒಂದೇ ಸಾರಿ ಘಟನೆ ಅಲ್ಲ, ಸ್ವಲ್ಪ 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 ಕುಡಿತಾ ಇರ್ಬೇಕು. ಹೊಟ್ಟೆ ತುಂಬ್ತದೆ, ಇನ್ನೇನು ವಾಂತಿಗೆ ಬರಬೇಕು, ವಾಂತಿಗೆ ಬರೋವರೆಗೂ ತಡ್ಕೋಬೇಕು. ನೀವು ಹೊಟ್ಟೆ ಸ್ಕ್ಯಾನಿಂಗ್ ಮಾಡುವಾಗ ಡಾಕ್ಟರ್ಗಳು ಹೊಟ್ಟೆ ತುಂಬಾ ನೀರು ಕುಡೀರಿ, ಹೊಟ್ಟೆ ತುಂಬಾ ನೀರು ಕುಡೀರಿ, ಆದ್ರೆ ಯಾರು ಹೊರಗಡೆಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಸ್ಕ್ಯಾನಿಂಗ್ಗೆ ಅವ್ರಿಗೆ ಚೆನ್ನಾಗಿ ಪಾರ್ಟ್ಸ್ ಒಳಗಡೆ ಅಂಗಾಂಗಗಳು ಕಾಣುತ್ತೆ. ಅದೇ ರೀತಿ ನಾವು ಹೊಟ್ಟೆ ತುಂಬಾ ತುಂಬಿಸ್ಕೊಂಡು ಇನ್ನೇನು ವಾಂತಿಗೆ ಬರ್ತಾ ಇದೆ, ತಡಿಯಕ್ ಆಗಲ್ಲ ಅಂದಾಗ ನಾವು ಎದ್ದು ಹೋಗ್ಬಿಟ್ಟು ಚೆನ್ನಾಗಿ 2-3 ಬೆರಳು ಹಾಕ್ಬಿಟ್ಟು ವಾಂತಿ ಮಾಡಿದಾಗ ನೋಡಿ ನಿಮ್ಮಲ್ಲಿರೋ ಎಲ್ಲ ಟಾಕ್ಸಿನ್ಸ್ ಆಚೆ ಬರುತ್ತದೆ. ಈ ಟಾಕ್ಸಿನ್ಸ್ ಆಚೆ ಬರೋದ್ರಿಂದ ನಿಮ್ಮಲ್ಲಿ ಅಸಿಡಿಟಿ ಇರ್ಬೋದು, ಆಸಿಡ್ ರಿಫ್ಲೆಕ್ಸ್ ಇರ್ಬೋದು, ಇದೆಲ್ಲ ವಾಸಿ ಆಗುತ್ತೆ. ನಮ್ಮ ಏನು ಒಂದು ಅಸಿಡಿಟಿ ಲೆವೆಲ್ನು ಸಹ ಇದು ಒಂದು ಇದು ಮಾಡುತ್ತೆ. ಆಮೇಲೆ ನಮ್ಮ ಮೆಂಟಲ್ ಕ್ಲಾರಿಟಿ, ಏನು ನಮಗೆ ಒಂದು ಮಾನಸಿಕವಾಗಿ ಒಂದು ಫೋಕಸ್ ಇರಲ್ಲ ಅಥವಾ ಕ್ಲಾರಿಟಿ ಇರೋದಿಲ್ಲ, ಯಾವ್ದು ಮಾಡ್ಬೇಕು ಅಂತ ಗೊಂದಲ ಇರುತ್ತಲ್ಲ, ಇದೆಲ್ಲ ನಿವಾರಣೆ ಆಗುತ್ತಿದೆ. ಇನ್ನು ಅದೇ ರೀತಿ ಈಗ ಮಲ ಸರಿಯಾಗಿ ಹೋಗೋದಿಲ್ಲ, ಕಾನ್ಸ್ಟಿಪೇಷನ್ ಅಂತ ಹೇಳಿದ್ವಲ್ಲ, ಇವೂ ಸಹ ನಾವು ಎನಿಮಾ ಮಾಡೋದ್ರಿಂದ, ಅಂದ್ರೆ ಎನಿಮಾ ಬಾಕ್ಸೆ ಸಿಗುತ್ತೆ, ಅದರಲ್ಲಿ ಉಗುರು ಬೆಚ್ಚಗಿನ ನೀರನ್ನ ತುಂಬಿಸಿ, ಅದರ ವಿಧಾನ ಇದೆ, ನೀವು ಬೇಕಂದ್ರೆ ಗೂಗಲ್ ಸರ್ಚ್ ಮಾಡ್ಬೋದು, ಇಲ್ಲಾಂದ್ರೆ ಮಮತಾರ್ ಫೌಂಡೇಶನ್ ಅಲ್ಲೂ ಸಹ ಇದರದೆಲ್ಲ ಹೇಳ್ಕೊಟ್ಟಾಗಿದೆ. ಸೊ ಇದನ್ನು ಸಹ ನೀವು ಆ ಒಂದು ವಿಡಿಯೋಗಳನ್ನ ನೋಡ್ಬೋದು. ಇದರಿಂದ ನಮ್ಮ ದೊಡ್ಡ ಕರಳು ಇದನ್ನ ಶುಚಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಕೆಲವರಿಗೆ ತುಂಬಾ ಕಾನ್ಸ್ಟಿಪೇಷನ್ ಇದೆ ಅಂದಾಗ ಈ ಅರಳೆಣ್ಣೆ ಇದೆಯಲ್ಲ,
ಕ್ಯಾಸ್ಟ್ರ್ ಆಯಿಲ್ನ ರಾತ್ರಿ ಮಲಗುವಾಗ ಊಟ ಆದ ತಕ್ಷಣ ತಗೊಂಡ್ರೆ ಮಾರನೇ ದಿನ ಎದ್ದು ಓಡಬೇಕಾಗ್ತದೆ. ಸೊ ಊಟ ಆಗಿ ನಿದ್ದೆ ಮಾಡುವಂತ ಮಲಗಕ್ಕೆ ಹೋಗೋ ಅಂತ ಸಮಯದಲ್ಲಿ ಕ್ಯಾಸ್ಟ್ರ್ ಆಯಿಲ್ 1 ಸ್ಪೂನ್ ಅಥವಾ 2 ಸ್ಪೂನನ್ನು ಕುಡಿದು, ಒಳ್ಳೆ ಕ್ಯಾಸ್ಟ್ರ್ ಆಯಿಲ್, ಬಿಸಿ ನೀರು ಕುಡಿದ್ರೆ ನಿಮಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ. ಅಂದರೆ ಕಟ್ಕೊಂಡಿರೋ ಮೋಷನ್ಸ್ ಈಸಿಯಾಗಿ ಬರ್ತದೆ. ಅದಕ್ಕೆ ಕ್ಯಾಸ್ಟ್ರ್ ಆಯಿಲಿಂದ ಮಾಡಿರುವಂಥ ಆಯುರ್ವೇದಿಕ್ ಟ್ಯಾಬ್ಲೆಟ್ಸೇ ಇದೆ. ಇದನ್ನು ನೀವು ಬೇಕಂದರೆ ಇದು ಕ್ಲಾಸ್ಗೆಲ್ಲ ಬಂದಾಗ ಅದನ್ನು ಬೇಕಂದರೆ ಡೌಟ್ಸ್ ಇದ್ದರೆ ಅಥವಾ ಅವ್ರಿಗೋ ಸರ್ಗೋ ನಮಗೋ ಯಾರಿಗಾದ್ರೂ ಫೋನ್ ಮಾಡಿದಾಗ ಸಹ ಇದನ್ನು ನಾವು ಹೇಳ್ತೇವೆ. ಸೊ ಮಲ ಕಟ್ಕೊಂಡಾಗ ಏನು ಹೇಳ್ತೀವಿ, ಕಾನ್ಸ್ಟಿಪೇಷನ್ ಇಸ್ ದಿ ಮದರ್ ಆಫ್ ಆಲ್ ಡಿಸೀಸಸ್. ಇವತ್ತು ನೀವು ಯಾವುದಕ್ಕೆ ಹೋಗಿ ಫಸ್ಟ್ ಹೊಟ್ಟೆ ಕ್ಲೀನ್ ಮಾಡ್ತಾರೆ. ಆಯುರ್ವೇದಿಕ್ಗೆ ಹೋಗಿ ಎಲ್ಲೇ ಹೋಗಿ ಫಸ್ಟ್ ಹೊಟ್ಟೆಯಲ್ಲಿರೋ ಗಲೀಜೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮೆಡಿಸಿನ್ಸ್ ಕೊಡಲಿಕ್ಕೆ ಶುರು ಮಾಡೋದು. ಸೊ ಆದ ಕಾರಣದಿಂದ ಮಲಬದ್ಧತೆ ಅಂದ್ರೇನು, ನಮ್ಮ ಮಲ ಆಚೆ ಹೋಗ್ತಾ ಇರೋದು, ಅಥವಾ ನಾವು ಹೋಗಕ್ಕೆ ಟ್ರೈ ಮಾಡಿದ್ರು ಪೂರ್ತಿ ಆಚೆ ಬರ್ತಾ ಇರೋದು, ಅಥವಾ ವಾರಕ್ಕೆ ಕನಿಷ್ಠ 2 ಸಾರಿ ಆದರೂ ಮಾಡ್ತಾ ಇರೋದು. ಇದು ತುಂಬಾ ಜನದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಇದು ಒಂದು ಕಾರಣ ಇದೆ ನಮ್ಮ ಅನಾರೋಗ್ಯಕ್ಕೆ. ಅಭ್ಯಂಗ್ಯ ಸ್ನಾನ. ಮೊದಲೆಲ್ಲ ನಾವು ಎಣ್ಣೆ ಹಾಕೊಂಡು ಆರಾಮಾಗಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಮನೆಗಳಲ್ಲಿದ್ದಾಗ ಚೆನ್ನಾಗಿ ಹರಳೆ ಎಣ್ಣೆ ತಲೆಯಿಂದ ಕಾಲುವರೆಗೂ ಹಾಕೊಂಡು ಆರಾಮಾಗಿ ಬಿಸಿಲಲ್ಲಿ ಕೂತು ಸ್ನಾನ ಮಾಡ್ತಿದ್ವು. ಅದರಿಂದ ಮನಸ್ಸು ಎಷ್ಟು ಉಲ್ಲಾಸ ಆಗಿರೋದು, ಎಷ್ಟು ಒಳ್ಳೆ ನಿದ್ರೆ ಬರೋದು, ತಲೆ ಕೂದಲು ಕಪ್ಪಾಗಿ ಉದ್ದಕ್ಕೆ ದಟ್ಟವಾಗಿ ಇರೋದು. ಇವತ್ತು ಯಾರು ಹಚ್ಚಲ್ಲ ತಲೆಗೆ, ಹೆಣ್ಮಕ್ಳು ಸರಿಗೆ ಎಣ್ಣೆ ಎಲ್ಲ ಹಿಂಗೆ ಕೂದಲು ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಇದರಿಂದ ನಮ್ಮ ಚರ್ಮದ ಅನೇಕ ಕಾಯಿಲೆಗಳು ದೂರ ಆಗುತ್ತೆ. ಮನಸ್ಸಿನಲ್ಲಿ ದೇಹದಲ್ಲಿ ಒಳ್ಳೆ ಹುರುಪು ಬರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಈ ಅಭ್ಯಂಗ್ಯ ಸ್ನಾನ ಇವತ್ತು ಎಳೆ ಮಕ್ಕಳಿಗೆ ಮಾತ್ರ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಕೊಬ್ಬರಿ ಎಣ್ಣೆನೋ ಬಾದಾಮಿ ಎಣ್ಣೆನೋ ಏನೋ. ಆದರೆ ದಯವಿಟ್ಟು ಎಲ್ಲರೂ ಅಭ್ಯಂಗ್ಯ ಸ್ನಾನ ಮಾಡೋದು ಮತ್ತೆ ಎಣ್ಣೆ ಹಾಕೊಂಡು ಸೂರ್ಯನ ಬಿಸಿಲಲ್ಲಿ ನಿಲ್ಲೋದು ತುಂಬಾ ಒಂದು ಫ್ರೀ ಮೆಡಿಸಿನ್. ಈಗ ನಾವು ಹೇಳ್ತಾ ಇರೋದೆಲ್ಲ ಫ್ರೀ ಮೆಡಿಸಿನ್. ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲ. ಒಂದ್ಸಾರಿ ಹೋದ್ರೆ 500 ರೂಪಾಯಿ, 700 ರೂಪಾಯಿ, ಇನ್ನೂ ಚೆನ್ನಾಗಿದ್ರೆ 1000 ರೂಪಾಯಿ ಕೊಡಬೇಕು. ಅವ್ರು ಬರ್ಕೊಡೋದು ಎಲ್ಲರಿಗೂ ಒಂದೇ. ಅವ್ರೇನು ಮೂಲ ಕಾರಣ ಹುಡ್ಕಲ್ಲ. ನೀವೇನು ಹೇಳ್ತೀರಾ ಆ ಸಿಂಪ್ಟಮ್ಸ್ ಮೇಲೆ ಅವ್ರು ಬರ್ಕೊಡ್ತಾ ಇರ್ತಾರೆ. ಇನ್ನು ಇವತ್ತು ಯಾರು ಸೂರ್ಯನ ಬಿಸಿಲಿಗೆ ಹೋಗೋದೇ ಇಲ್ಲ. ಯಾಕಂದ್ರೆ ರಾತ್ರಿ ಕೆಲಸ ಮಾಡ್ಕೊಂಡು ಬರ್ತೀವಿ. ಅದರೊಳಗೂ IT-BT ಕಂಪನಿಗಳಲ್ಲಿ ಮಾಡೋರಂತೂ ನೈಟ್ ಶಿಫ್ಟ್ಗಳು. ಸೂರ್ಯ ಎದ್ದಿರ್ತಾನೆ, ಇವ್ರು ಮಲಗಿರ್ತಾರೆ. ಸೂರ್ಯ ಮಲಗಿರ್ದಾಗ ಇವ್ರು ಎದ್ದಿರ್ತಾರೆ. ತದ್ವಿರುದ್ಧ. ಪ್ರಕೃತಿಗೆ ಯಾವಾಗ ನಾವು ತದ್ವಿರುದ್ಧವಾಗಿ ನಡೀತೀವೋ ನಮ್ಮ ದೇಹ ನಮಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೆ. ಸೊ ಸೂರ್ಯನ ಕಿರಣಗಳಿಗೆ ಅದರೊಳಗೂ ಬೆಳಗ್ಗೆ ಹೊತ್ತು ಆಗಲ್ವಾ, ಮಧ್ಯಾಹ್ನ ಸಾಯಂಕಾಲನೋ ಯಾವಾಗಲಾದ್ರೂ ಸರಿ. ಇವತ್ತು ನೋಡಿ ನಮ್ಗೆ ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡಿ ಎಷ್ಟು ತಿಂಗಳಾಗೋಯ್ತು, ಯಾರಿಗೂ ಕಾಣ್ತಾ ಇಲ್ಲ. ಯಾಕಂದ್ರೆ ಓಝೋನ್ ಲೇಯರ್ ಹೋಗಿದೆ, ಅಷ್ಟೊಂದು ಪೊಲ್ಯೂಷನ್ ಆಗಿದೆ. ಸೂರ್ಯನ ಬಿಸಿಲಿಗೆ ಮೈಯೊಡ್ಡೋದು ತುಂಬಾ ಒಳ್ಳೇದು. ಬರೀ ಗಾಲಿನಲ್ಲಿ ನೆಲದ ಮೇಲೆ, ಟಾರ್ ರೋಡ್ ಮೇಲಲ್ಲ ಅಥವಾ ಕಾಂಕ್ರೀಟ್ ನೆಲದ ಮೇಲಲ್ಲ, ಹೊಲಗದ್ದೆಗಳಲ್ಲಿ, ಸೀ ಶೋರ್ಗಳಲ್ಲಿ, ನದಿಯ ದಡಗಳಲ್ಲಿ ಬರೀ ಕಾಲಲ್ಲಿ ನಡೆದು ನೋಡಿ ನಿಮ್ಮ ಶುಗರ್ ಲೆವೆಲ್ 30% ಕಡಿಮೆ ಆಗಿರುತ್ತೆ. ಇದು ರಿಸರ್ಚ್ ಮಾಡಿರೋದು. ಇದು ಬರೀ ಗಾಲಲ್ಲಿ ನಡೆಯೋದ್ರಿಂದ ಆಕ್ಯುಪ್ರೆಷರ್ ತರ ಆಗುತ್ತೆ. ನಮಗೆ ಆ ಒಂದು ನೆಗೆಟಿವ್ ಅಯಾನ್ಸ್ ನಮ್ಮ ಶರೀರಕ್ಕೆ ಹೋಗುತ್ತೆ ಭೂಮಿಯಿಂದ. ನಮ್ಮ ಇದು ಯಾವಾಗ ನಾವು ಪ್ರಕೃತಿಗೆ ಹತ್ತಿರ ಆಗಿರ್ತೀವಿ, ನದಿ, ಹಳ್ಳ, ಕೊಳ್ಳ, ಬೆಟ್ಟ, ಗುಡ್ಡ, ಗಾಡು, ನೀರು, ನದಿ, ಮಣ್ಣು, ಪರ್ವತ, ಗಿಡ, ಮರಗಳು, ಆ ಪ್ರಕೃತಿನ ನಾವು ಎಷ್ಟು ಹತ್ತಿರದಲ್ಲಿ ನಾವು ಪ್ರಕೃತಿಗೆ ಇರ್ತೀವೋ, ಅದನ್ನ ಎಷ್ಟು ನಾವು ಪ್ರೀತಿ ಮಾಡ್ತೀವೋ ಅವು ಅಷ್ಟು ನಮ್ಮ ಪ್ರೀತಿ ಮಾಡ್ತವೆ. ಜಲ, ಅಗ್ನಿ, ವಾಯು ಎಲ್ಲಿದೆ? ಎಲ್ಲ ನಮ್ಮ ಪ್ರಕೃತಿಯಲ್ಲಿದೆ. ಭೂಮಿ, ಪೃಥ್ವಿ ತತ್ವ, ಜಲತತ್ವ, ವಾಯು ತತ್ವ ಎಲ್ಲವೂ ಪ್ರಕೃತಿಯಲ್ಲಿ ಇರೋದು. ಅದೇ ನಮ್ಮ ದೇಹದಲ್ಲಿ ಇರೋದು. ನಮ್ಮ ದೇಹದಲ್ಲಿ ನೀವು ಯಾವುದೇ ಚಕ್ರ ತಗೊಳ್ಳಿ, ಮೂಲಾಧಾರ ಚಕ್ರ ತಗೊಳ್ಳಿ, ಸ್ವಾಧಿಷ್ಠಾನ ಚಕ್ರ ತಗೊಳ್ಳಿ, ಮಣಿಪುರ ಚಕ್ರ ತಗೊಳ್ಳಿ, ಅನಾಹತ ತಗೊಳ್ಳಿ, ವಿಶುದ್ಧ ತಗೊಳ್ಳಿ, ಆಜ್ಞಾ ತಗೊಳ್ಳಿ, ಎಲ್ಲ ತತ್ವಗಳಿಗೆ, ಪಂಚಭೂತಗಳಿಗೆ ಸೇರಿರುವಂಥದ್ದು. ಸೊ ನಾವು ಆದಷ್ಟು ಪ್ರಕೃತಿಯೊಂದಿಗೆ ಇದ್ದಾಗ ನಮ್ಮ ದೇಹ ಅಷ್ಟೇ ಇರುತ್ತೆ, ನಮ್ಮ ಮನಸ್ಸು ಸಹ ತುಂಬಾ ಉಲ್ಲಸಿತ ಆಗಿರುತ್ತೆ. ನೀವು ಹೋಗಿ ಬನ್ನಿ, ಎಲ್ಲಾದ್ರೂ ಒಂದು ಹಳ್ಳಿಗೆ ಹೋಗಿ ಬನ್ನಿ, ಆ ಗ್ರೀನರಿ, ಆ ಒಂದು ಸುವಾಸನೆ, ಆ ಒಂದು ಪಕ್ಷಿಗಳು ಕೂಗೋದು, ಆ ಒಂದು ಸೂರ್ಯ ಮುಳುಗೋದು, ಸೂರ್ಯ ಹುಟ್ಟೋದು. ಇನ್ನು ನಾವು ಉಪವಾಸ, ಇವತ್ತು ಉಪವಾಸ ಅನ್ನೋದು ಮರ್ತು ಬಿಟ್ಟಿದೀವಿ. ಏನೋ ಒಂದು ಏಕಾದಶಿ ಬರ್ತದೆ, ಆ ಏಕಾದಶಿ ಬಂದಾಗ ಮೊದಲಿಂದ ಉಪವಾಸ ಮಾಡಿರೋರಿಗೆ ತುಂಬಾ ಅಭ್ಯಾಸ ಇದೆ.
ಆದರೆ ಇದು ಕೆಲಸಗಳಿಗೆ ಹೋಗಿ ಬರೋವ್ರಿಗೆ ಅಯ್ಯೋ ತಿಂದಾಯಿದ್ರೆ ಸುಸ್ತಾಗುತ್ತೆ, ಏನೋ ಅವ್ರು ಕೊಟ್ಟಿರೋ ಟೈಮಲ್ಲಿ ತಿನ್ಬೇಕು, ಹಸಿವಾದಾಗ್ಲೂ ನಾವು ತಿನ್ನಲ್ಲ. ನಿಜವಾಗ್ಲೂ ನೋಡ್ಬೇಕಂದ್ರೆ ನಮಗೆ ಹಸಿವಾದಾಗ ಮಾತ್ರ ನಮ್ಮ ಹೊಟ್ಟೆ ಕೇಳುತ್ತೆ ನನಗೆ ಊಟ ಬೇಕು ಅಂತ. ನಮ್ಮ ಕಣ್ಣುಗಳು ಹೇಳುತ್ತೆ, ನಮ್ಮ ಮನಸ್ಸು ಹೇಳುತ್ತೆ ನನಗೆ ಆಯಾಸ ಆಗಿದೆ, ನಿದ್ದೆ ಬೇಕು ಅಂತ. ಯಾರಾದ್ರೂ ಜನ ಸಿಕ್ಕಿದಾಗ ನಮ್ಮ ಮನಸ್ಸು ಹೇಳುತ್ತೆ ನಮ್ಮ ದುಃಖನ ನಮ್ಮ ಸಂತೋಷನ ಹಂಚ್ಕೋಬೇಕು ಅಂತ. ಸುಮ್ನೆ ನಾವು ಪಕ್ಕದ ಮನೆಗೆ ಯಾರೋ ಓಡಾಡ್ತಾ ಇರೋರ್ಗೆ ಹೋಗ್ಬಿಟ್ಟು ನಾನು ಅದು ತಗೊಂಡೆ ಇದು ತಗೊಂಡೆ, ನಮ್ಮ ಮನೇಲಿ ಅದು ತಂದಿದ್ದಾರೆ ಇದು ತಂದಿದ್ದಾರೆ ಅಂದ್ರೆ ಕೇಳ್ತಾರ? ಇಲ್ಲ. ಅದೇ ರೀತಿ ನಮ್ಮ ಶರೀರನೂ ಸಹ ನಮ್ಮ ಹೊಟ್ಟೆ ಕೇಳಿದಾಗ ಮಾತ್ರ ಊಟ ಕೊಡಬೇಕು ನಾವು, ಅಂದ್ರೆ ಹಸಿವಾದಾಗ. ಯಾವಾಗ್ಲೂ ಏನೇನೋ ಸಿಕ್ಕಿದೆ ಅಂತ ನಾವು ತಿನ್ನೋದಲ್ಲ. ನೀರೂ ಅಷ್ಟೇ, ಮಲಬದ್ಧತೆಗೆ ನೀರು ಸರಿಯಾಗಿ ಸೇವನೆ ಮಾಡದೇ ಇರೋದು ಸಹ ಒಂದು ಕಾರಣ. ಈ ಉಪವಾಸನ ಇವತ್ತು ನಾವು ಫುಲ್ ಡೇ ಉಪವಾಸ ಇರೋರು ಇದ್ದಾರೆ, ಅಥವಾ ಆಗದೇ ಇರೋರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ 12 ಗಂಟೆಯಿಂದ 16 ಗಂಟೆಯವರೆಗೆ ಮಧ್ಯದಲ್ಲಿ ಉಪವಾಸ ಇರೋದು. ಈಗ ಬೆಳಗ್ಗೆ ಸಾಯಂಕಾಲ 7 ಗಂಟೆಗೆ ತಿಂದ್ರೆ ಬೆಳಗ್ಗೆ ನೀವು 8 ಗಂಟೆಗೆ ತಿಂದ್ರೆ 12 ಗಂಟೆ ಉಪವಾಸ ಆಯ್ತು. ಕೆಲವರು 8 ಗಂಟೆಗೆ ತಿಂದು ನನ್ನಂತವ್ರು 11 ಗಂಟೆಗೆ ಟಿಫನ್ ಮಾಡ್ತೀವಿ. 16 ಅವರ್ಸ್ ಸಾಕು ನಮ್ಗೆ, ಅದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಾಕು ನಮಗೆ. ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಮಾಡುವಾಗ ಬೆಳಗ್ಗೆ ಲೈಟಾಗಿ ಏನಾದರೂ ತಿಂದು ಆಮೇಲೆ ನಮ್ಮ ನಾರ್ಮಲ್ ಏನು ನಮ್ಮ ಬಾಡಿ ಕ್ಲಾಕ್ ಕೇಳುತ್ತಾ ಆ ರೀತಿ ನಾವು ತಿನ್ಕೊಂಡು ಹೋಗ್ಬೋದು. ಇನ್ನು ಆಯಿಲ್ ಪುಲ್ಲಿಂಗ್, ಮೊದಲೆಲ್ಲ ಎಣ್ಣೆ ಹಾಕಿ ಬಾಯಲ್ಲಿ ಮುಕ್ಕಳಿಸೋರು, ಅದು ತುಂಬಾ ಒಳ್ಳೇದು. ಯಾಕಂದ್ರೆ ನಮಗೆ ರಾತ್ರಿ ಎಲ್ಲ ಟಾಕ್ಸಿನ್ಸ್ ಕಲೆಕ್ಟ್ ಆಗಿರುತ್ತೆ, ಆ ಟಾಕ್ಸಿನ್ಸ್ ನಮ್ಮ ಬಾಯಲ್ಲಿ ಇರ್ತದೆ. ನಾವು ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಸೇಸಮ್ ಎಳ್ಳೆಣ್ಣೆ ಒಳ್ಳೇದು ಅಂತಾರೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಇದನ್ನ ಹಾಕಿ ಚೆನ್ನಾಗಿ ಒಸಡುಗಳ ಬಾಯಿ ಮುಚ್ಕೊಂಡು 15ರಿಂದ 20 ನಿಮಿಷ ಚೆನ್ನಾಗಿ ಮಾಡಿದಾಗ ಅದು ಬಿಳಿ ನೊರೆಯಾಗಿ ಬರುತ್ತೆ. ಅಂದ್ರೆ ಟಾಕ್ಸಿನ್ಸ್ ತುಂಬಿರುತ್ತೆ. ಅದನ್ನ ನಾವು ಉಗಿದು ಬಾಯಿನ ಬೆಚ್ಚಗಿನ ನೀರಲ್ಲಿ ಸ್ವಚ್ಛಗೊಳಿಸಬಹುದು. ಆ ಉಗಿಯುವಾಗ್ಲೂ ಅಷ್ಟೇ ನೀವು ವಾಶ್ ಬೇಸಿನಲ್ಲಿ ಅಲ್ಲಿ ಇಲ್ಲಿ ಮೋರಿಯಲ್ಲಿ ಅಕ್ಕಪಕ್ಕ ಅಲ್ಲ, ನೀವು ಫ್ಲಶ್ ಮಾಡೋ ಅಂತ ಜಾಗದಲ್ಲಿ ಇದನ್ನ ಉಗಿದ್ರೆ ಇದು ಒಳ್ಳೇದು. ಇದು ಒಂದು ನಮ್ಮ ಟಾಕ್ಸಿನ್ಸ್ ತೆಗೆಯುವಂತ ಒಂದು ವಿಧಾನ ಆಗಿದೆ. ಇನ್ನ ನೀರು, ಸರ್ ಹೇಳಿದ್ರು ನೀರು ಇವತ್ತು ನಾವು ಕುಡಿತಾ ಇರೋ ನೀರಲ್ಲಿ ಬೆಂಗಳೂರಲ್ಲಿ ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಏನೂ ಇಲ್ಲ, ಎಲ್ಲ ಝೀರೋ ಇದರಲ್ಲಿ ಇರುತ್ತೆ. ಅವರು ಆಡ್ ಮಾಡಿರೋ ಅಂತ ಅದೇನೋ ಹಾಕಿರ್ತಾರೆ, ಕ್ಯಾಲ್ಸಿಯಮ್ ಅದೇನೇನೇನೋ ಬರ್ದಿರ್ತಾರೆ, ಆರ್ವೋ UV ಅಂಡ್ RO, ಅದರಲ್ಲಿ ಏನೂ ಇಲ್ಲ. ಇನ್ನ ಇವತ್ತು ನಮ್ಮ ಸರ್ಕಾರ ಡಿಕ್ಲೇರ್ ಮಾಡಿದೆ 12 ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ, ಇನ್ಕ್ಲೂಡಿಂಗ್ ಕಾವೇರಿ. ಯಾಕಂದ್ರೆ ಇವತ್ತು ಫ್ಯಾಕ್ಟ್ರೀಸ್ ಅವ್ರು ಬಿಡ್ತಾ ಇರೋದು ಏನೇನೇನೇನೋ ಹೋಗಿ ಕಲ್ಮಶ ಎಲ್ಲ ಸೇರ್ಕೊಂಡು ಇವತ್ತು ಬರೀ ನೀರನ್ನ ಕುಡಿಯೋದಕ್ಕೆ ಅವು ಯೋಗ್ಯವಿಲ್ಲ. ಇವತ್ತು ನಾವು ಕುಡಿತಾ ಇರೋದೆಲ್ಲ ಆಸಿಡಿಕ್. ನಾವು ಇವತ್ತು ಯೋಚನೆ ಮಾಡ್ತಾ ಇರೋದೆಲ್ಲ ನಮ್ಮ ಬಾಡಿಯಲ್ಲಿ, ಶರೀರದಲ್ಲಿ ಆಸಿಡ್ ಉತ್ಪತ್ತಿ ಮಾಡ್ತಾ ಇದೆ. ಇದನ್ನ ನ್ಯೂಟ್ರಲೈಸ್ ಮಾಡ್ಬೇಕಂದ್ರೆ ನಮ್ಮ ಬಾಡಿನ ಯಾವಾಗ್ಲೂ ಶಾಂತವಾಗಿಡ್ಬೇಕು, ಆಲ್ಕಲೈನ್ ಆಗಿಡ್ಬೇಕು. ಈ ಆಲ್ಕಲೈನ್ ವಾಟರ್ ಅಂದ್ರೆ ತಾಮ್ರದ ಪಾತ್ರೆನೋ ಮಣ್ಣಿನ ಮಡಿಕೆಯಲ್ಲಿ ಇಟ್ಟಿರೋ ಅಂತ ನೀರನ್ನ ಅಥವಾ ನಿಂಬೆಹಣ್ಣು ಹಾಕೊಂಡು ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿನ ಆಲ್ಕಲೈನ್ ಮಾಡಿದಾಗ ಈ ಅಸಿಡಿಟಿ ಪ್ರಾಬ್ಲಮ್ಗಳೇನೇನಿದೆ, ಅಸಿಡಿಟಿಯಿಂದ ಆಗುವಂತ ಪ್ರಾಬ್ಲಮ್ಗಳೇನಿದೆ ಅದೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಅಡಿಗೆ ಪಾತ್ರೆಗಳು ನಾವು ಅಲ್ಯೂಮಿನಿಯಮ್, ಟಫ್ಲಿನ್ ಏನು ಕೋಟೆಡ್ ಕಲರ್ ಎಲ್ಲ ಬರಲ್ಲ, ಈಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇರೋ ಐರನ್ ಇರ್ಬೋದು, ಕುಕ್ಕರ್ ಆ ಪ್ರೆಷರ್ನ ಒಳಗಡೆ ಇರ್ತದೆ, ಆಕ್ಸಿಜನ್ ಒಳಗಡೆ ಹೋಗಕ್ಕಾಗಲ್ಲ. ಅದೇ ನಾವು ಓಪನ್ ಪಾತ್ರೆಗಳಲ್ಲಿ ಬೇಯಿಸಿದಾಗ ಆಕ್ಸಿಜನ್ ಸೇರುತ್ತೆ ಅದ್ರೊಳಗೆ, ಆದ್ರೆ ಪ್ರೆಷರ್ ಕುಕ್ಕಲ್ಲಿ ಆಕ್ಸಿಜನ್ ಸೇರಲ್ಲ. ಸೊ ಇನ್ಕ್ಲೂಡಿಂಗ್ ಪ್ರೆಷರ್ ಕುಕ್ಕರ್ನು ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅಲ್ಯೂಮಿನಿಯಂ ಪಾತ್ರೆನ ಕಂಪ್ಲೀಟ್ ಬಿಡ್ಲೇಬೇಕು. ಅಲ್ಯೂಮಿನಿಯಂ ಪಾತ್ರೆಯನ್ನು ಬರ್ತಾ ಕ್ಯಾನ್ಸರ್ ಉತ್ಪತ್ತಿಗೆ ಕಾರಣ. ಮೊದಲು ಜೈಲುಗಳಲ್ಲಿ ಉಪಯೋಗಿಸ್ತಾ ಇದ್ರು, ಅಂಗನವಾಡಿ ಸೆಂಟರ್ಗಳಲ್ಲಿ ಉಪಯೋಗಿಸ್ತಾ ಇದ್ರು, ಇವಾಗ ಜೈಲಲ್ಲೂ ಹೋಗಿದೆ, ಅಂಗನವಾಡಿ ಸೆಂಟರ್ಗಳಲ್ಲೂ ಅವೆಲ್ಲ ಕ್ಯಾನ್ಸಲ್ ಆಗಿದೆ. ಇನ್ನು ನಿದ್ದೆ ಎಷ್ಟು ಮಾಡಬೇಕು ನಾವು? ನಿದ್ದೆ ತುಂಬಾ ಇಂಪಾರ್ಟೆಂಟು, ಅದರೊಳಗೂ ರಾತ್ರಿ ನಿದ್ದೆ ತುಂಬಾ ಇಂಪಾರ್ಟೆಂಟು. 9:30ಯಿಂದ ಮಕ್ಕಳು ಕನಿಷ್ಠ 8 ಗಂಟೆಯಿಂದ 10 ಗಂಟೆ ಅವರ ವಯಸ್ಸಿಗೆ ಅನುಸಾರವಾಗಿ ಮಲಗಬೇಕು. ರಿಟೈರ್ಡ್ ಆಗಿರೋರು ಸ್ವಲ್ಪ ದೊಡ್ಡವರು ಕನಿಷ್ಠ 6 ಗಂಟೆ ಸಾಕು. ಏನಿಲ್ಲ ಅಂದ್ರೂ 6 ಗಂಟೆಯಿಂದ 7 ಗಂಟೆ ನಿದ್ದೆ ಮಾಡದವರ ಜೀವನದಲ್ಲಿರುವಂತ ಉತ್ಸಾಹ, ಅವರ ಜೀವನದಲ್ಲಿರುವಂತ ಒಂದು ಆರೋಗ್ಯಕರ ಇದು ನಿದ್ರೆ ಮಾಡದೇ ಇರೋದು, ಅಥವಾ ಕಮ್ಮಿ ನಿದ್ರೆ ಮಾಡೋರು ಅಥವಾ ಡಿಸ್ಟರ್ಬ್ ನಿದ್ದೆ ಮಾಡೋರ ಆರೋಗ್ಯದಲ್ಲಿ ಇರುವುದಿಲ್ಲ. ಈ ನಿದ್ದೆ ಮಾಡೋಕ್ ಮೊದಲು ನಾವು ಏನು ಮೊಬೈಲ್ ನೋಡ್ತೀವಿ, ಮಲ್ಕೊಳ್ಳೋಕೆ ಮೊಬೈಲ್ ಇಟ್ಕೊಳ್ತೀವಿ, ಟಿವಿ ನೋಡಿ ಸೀರಿಯಲ್ ನೋಡಿ ಮಲಗೋಣ ಅಂತೀವಿ. 2 ಅವರ್ಸ್ ಮೊದಲು ನಿಮ್ಮ ಮೊಬೈಲು ಬೇಕಾಗಿಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಯೂಸ್ ಮಾಡಬೇಡಿ. ಯೂಸ್ ಮಾಡಿ ಮಲಗಿದಾಗ ನಿಮ್ಮ
ಕಣ್ಣುಗಳು ಇನ್ನೂ ಅದು ಮೂಮೆಂಟ್ ಇರ್ತದೆ. ಮಲಗಿದಾಗ ನಿಮ್ಮ ಮನಸ್ಸು ನಿದ್ರೆಗೆ ಜಾರಲ್ಲ. ನೀವು 2 ಗಂಟೆ ಬಿಟ್ಟು ಶಾಂತವಾಗಿ ಮಾತಾಡಿಕೊಂಡು ಆರಾಮವಾಗಿ ಒಂದು ಧ್ಯಾನ ಮಾಡಿನೋ ಒಳ್ಳೆ ಬುಕ್ಕೋ ಓದಿ ಮಲಗಿದಾಗ ನಿಮಗೆ ಗೊತ್ತಿಲ್ದಿರನೇ ನಿದ್ದೆ ಬರ್ತದೆ. ಯಾವುದೇ ಡಿಸ್ಟರ್ಬ್ ಮಧ್ಯದಲ್ಲಿ ಎದ್ದೋಳಕ್ಕೂ ನಿಮಗೆ ಸಂಭವ ಬರೋದಿಲ್ಲ. ಅಷ್ಟು ಒಳ್ಳೆ ನಿದ್ದೆ ಬರುತ್ತೆ ಬೆಳಿಗ್ಗೆ ಎದ್ದಾಗ. ಅಷ್ಟು ನಿಮ್ಮ ಶರೀರ, ನಾವು ದೈಹಿಕವಾಗಿ ಮಾನಸಿಕವಾಗಿ ಅಷ್ಟು ಚೆನ್ನಾಗಿ ನಾವು ಎದ್ದೊಳ್ತೀವಿ. ಸೊ ನಿದ್ದೆ 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 ಇಂಪಾರ್ಟೆಂಟ್. ಇವತ್ತು ರಾತ್ರಿ ಕೆಲಸ ಮಾಡೋರು, ತುಂಬಾ ಟೆನ್ಷನ್ ಮಾಡೋರು, ಯಾವಾಗ್ಲೂ ಯೋಚನೆ ಮಾಡೋರು ನಿದ್ದೆಗೆಟ್ಟೆ ಅನೇಕ ಕಾಯಿಲೆಗಳನ್ನು, ಎಸ್ಪೆಷಲಿ BP ಬರ್ತಾ ಇರೋದು ನಿದ್ದೆನೂ ಒಂದು, ನಿದ್ರಾಹೀನತೆಯೂ ಒಂದು ಕಾರಣ. ಅದು ನನಗಿತ್ತು. ನಾನು ತುಂಬಾ ಸಫರ್ ಮಾಡಿದೆ. ಕೇವಲ 3 ಗಂಟೆ ಮಾತ್ರ ಮಲಗ್ತಾ ಇದ್ದೆ ಮೊದಲು ಸರ್ವಿಸಲ್ಲಿ ಇದ್ದಾಗ. ಆಮೇಲೆ ಆವಾಗ BP ಬರಲಿಲ್ಲ. ಸರ್ವಿಸ್ ಆದ್ಮೇಲೂ 2 ವರ್ಷ ಬರಲಿಲ್ಲ. ಆಮೇಲೆ ಬಂತು. ಯಾಕೆಂದ್ರೆ ನಿದ್ರಾಹೀನತೆ. ಆಮೇಲೆ ನನಗೆ ಗೊತ್ತಾಯ್ತು, ನಿದ್ದೆ ಮಾಡಬೇಕು ಅಂತ ಹೇಳಿದಾರ. ನಿದ್ದೆ ಮಾಡ್ದೆ, BP ಎಲ್ಲ ನಾರ್ಮಲ್ ಬರ್ತಾ ಇದೆ. ಸೊ ನಿದ್ದೆನೂ ಒಂದು, ನಿದ್ರಾಹೀನತೆನೂ ಒಂದು BPಗೆ, ಹೈ BPಗೆ ಇದು ಕಾರಣ. ಸೊ ನಿಮಗೆ ನಿದ್ದೆ ಬಂದಿಲ್ವಾ? ಯೋಗ ನಿದ್ರೆ ಒಂದಿದೆ. ಈ ಯೋಗ ನಿದ್ರೆ ಕಲಿಯೋದ್ರಿಂದ ನಿಮಗೆ ಒಳ್ಳೆ ರಿಲ್ಯಾಕ್ಸ್ ಆಗಿ ಬರ್ತದೆ ನಿದ್ದೆ. ಬೇಗ ಬೇಗ ಮುಗಿಸ್ಬಿಡ್ತೀನಿ ರಮ್ಮ. ಈ ನಿದ್ರೆಯಲ್ಲಿ ಏನಾಗುತ್ತೆ, ನಮ್ಮ ಅಂಗಾಂಗಗಳು ತಾನಾಗೆ ರಿಪೇರಿ ಮಾಡ್ಕೊಳ್ತದೆ. ನಮ್ಮ ಸುಸ್ತಾಗೋದು ಕಡಿಮೆ ಆಗ್ತದೆ, ಮತ್ತೆ ಆಯಾಸ ಎಲ್ಲ ಹೋಗ್ತದೆ. ನಮ್ಮ ತೂಕನೂ ಸಹ ನಾವು ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನಾವು ಮುದ್ರೆಗಳ ಅಭ್ಯಾಸನೂ ಮಾಡಬೇಕು. ಈ ಮುದ್ರೆಗಳಿರ್ಬೋದು, ಆಕ್ಯುಪ್ರೆಷರ್ ಇರ್ಬೋದು, ಇದು ನಾಳೆ ಬರುತ್ತೆ ಆಕ್ಯುಪ್ರೆಷರ್, ಮರ್ಮ ಅದೆಲ್ಲ. ಸೊ ಈ ಮುದ್ರೆ ಆಕ್ಯುಪ್ರೆಷರ್ ಹಿಂಗೆ ಇಟ್ಕೊಂಡ್ಬಿಟ್ರೆ ನಮ್ಗೆ ಏನಾಗ್ಬಿಡುತ್ತೆ. ನಾನು ಅಷ್ಟೇ, ನಾನು ಇನ್ನೊಬ್ರಿದ್ದೀವಿ, ನಮ್ಮ ವೆಂಕಟರಮಣ ಸರ್. ನಾವು ಯಾವಾಗ್ಲೂ ಅಷ್ಟೇ ತುಂಬಾ ಕ್ರಾಸ್ ಕ್ವಶನ್ಸ್ ಕೇಳ್ತಾ ಇದ್ವು ಸರ್ಗೆ, ಅದು ಹೆಂಗಾಗ್ಬಿಡುತ್ತೆ, ಇದು ಹೆಂಗಾಗ್ಬಿಡುತ್ತೆ ಅಂತ. ಆದ್ರೂ ಮನ್ಸಲ್ಲಿ ಏನೋ ಇದೆ ಅಲ್ವಾ, ಸೈಂಟಿಫಿಕ್ ಆಗಿ ನೋಡೋಣ ಅಂತ ಬೇರೆ ಬುಕ್ಗಳು ಓದೋದು, ರಿಸರ್ಚ್ ಮಾಡೋದು, ಇದೆಲ್ಲ ಮಾಡಿ ಮುದ್ರೆಗಳಿರ್ಬೋದು, ಆಕ್ಯುಪ್ರೆಷರ್ ಇರ್ಬೋದು, ಇದೆಲ್ಲ ಇವಾಗ ಪ್ರಾಕ್ಟೀಸ್ ಮಾಡಿದ್ಮೇಲೆ ಜೀವನದಲ್ಲಿ ಬದಲಾವಣೆ. ನಾವು ನೋಡಿ, ಕೆಲವರೆಲ್ಲ ನಮ್ಮ ಸರ್ನ ನೋಡ್ತಾ ಇರಿ, ನೋಡಿ ಹೆಂಗ್ ಕೂತಿದ್ದಾರೆ, ಕೈಯಲ್ಲಿ ನೋಡಿ ಅವ್ರ ಬೆರಳುಗಳು. ಸೊ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ ಬದಲು ನಮ್ಮ ಶರೀರದಲ್ಲಿ ಏನ್ ನ್ಯೂನ್ಯತೆ ಇದೆ, ನಮಗೇನು ಅವಶ್ಯಕತೆ ಇದೆ, ಊಟ ಮಾಡಿದಿವಿ, ಅಪಾನ ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ. ಎಲ್ಲ ನಮ್ಮ ಬಾಡಿ ಜೀರ್ಣಾಂಗ ವ್ಯವಸ್ಥೆ ಆಗಿ ಅದೆಲ್ಲ ಕೆಳಗಡೆ ತಳ್ಳಲ್ಪಡುತ್ತೆ. ಸೊ ಪ್ರಾಣಶಕ್ತಿ ಬೇಕು, ಪ್ರಾಣ ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ. ಸೊ ಇದನ್ನೆಲ್ಲ ನಾವು ಅಭ್ಯಾಸ ಮಾಡ್ತಾ ಇದ್ರೆ, ನಾನು ಬಸ್ಸಲ್ಲಿ ಜಾಸ್ತಿ ಓಡಾಡ್ದು, ಬಸ್ಸಲ್ಲಿ ಕೂತಿರ್ತೇನೆ. ಆಂಟಿ ಅದೇನೋ ಕೈ ಹಿಂಗ್ ಇಟ್ಕೊಂಡಿದ್ದೀರಲ್ಲ, ಯಾಕೆ ಆಂಟಿ ಅಂತಾರೆ. ಅವಾಗ ಹೇಳೋದು, ನಮಗ್ ಪ್ರಚಾರ ಆಗ್ತಿದೆ ಅಂತ ನಮಗ್ ಖುಷಿ. ಹುಡುಗಿ ಏನೋ ಇಂಟ್ರೆಸ್ಟ್ ತೋರಿಸಿದಾಳಲ್ಲಪ್ಪ, ಏನೋ ಕಲ್ತ್ಕೊಳ್ತಾಳೆ ಅಂತ ನಮ್ಗೆ ಹೇಳೋಕ್ಕೂ ಒಂದು ಖುಷಿ. ಸೊ ಇದನ್ನ ಮಾಡೋದ್ರಿಂದ ಯಾರೋ ನೋಡ್ತಾರೆ ಅಲ್ಲ, ಇದು ನಮಗ್ ಬೇಕಾಗಿದೆ. ನಾವೆಲ್ಲೇ ಕೂತ್ಕೊಳ್ಬೇಕಂದ್ರೂ ಮಾಡ್ಕೋಬಹುದು. ಆಕ್ಯುಪ್ರೆಷರ್ ಇರ್ಬೋದು, ಮುದ್ರೆ ಇರ್ಬೋದು, ಪ್ರಾಣಾಯಾಮ. ಈಗ ಯೋಗ ಮಾಸ್ಟರ್ ಬರ್ತಾರೆ. ಪ್ರಾಣಾಯಾಮ ಎಂತ ಅದ್ಭುತವಾದದ್ದು, ಎಂತೆಂಥ ಪ್ರಾಣಾಯಾಮಗಳಿದೆ. ಭಸ್ಸಿಕ ಇರ್ಬೋದು, ಕಪಾಲ್ಭಾತಿ ಇರ್ಬೋದು, ಅನುಲೋಮ ವಿಲೋಮ ಇರ್ಬೋದು, ಯೋಗಿಕ್ ಬ್ರೀತಿಂಗ್ ಇರ್ಬೋದು, ಚಂದ್ರನಾಡಿ ಸೂರ್ಯನಾಡಿ ಇರ್ಬೋದು. ಇವೆಲ್ಲ ಮಾಡೋದ್ರಿಂದ ಪ್ರಾಣಾಯಾಮ, ಪ್ರಾಣ. ಈಗ ಸರ್ ಹೇಳ್ತಿದ್ರಲ್ಲ, ನಮ್ಮ ಪ್ರಾಣ ಸೆಲ್ಗಳವರೆಗೂ ಹೋಗುವಂತ ರೀತಿಯಲ್ಲಿ ಕುಂಭಕ ಮಾಡಿದಾಗ ನಮ್ಮ ಆಕ್ಸಿಜನ್ ಲೆವೆಲ್, ನಾವು ತಿನ್ನುವಂತ ಕಾರ್ಬೋಹೈಡ್ರೇಟ್ ಪ್ರತಿಯೊಂದು ಸೆಲ್ಗೂ ರೀಚ್ ಆದಾಗ ನಾವು ತಿನ್ನ ಎಲ್ಲ ಸಕ್ಕರೆ ಅಂಶ ಸೆಲ್ಗಳಿಗೆ ಹೋಗಿ, ಸಕ್ಕರೆ ಅಂಶ ಸೆಲ್ಗಳಿಗೆ ಈ ಒಂದು ಗ್ಲೂಕೋಸ್, ಡಯಾಬಿಟಿಕ್ ಇವೆಲ್ಲ ಬರ್ತಾ ಇರೋದು. ಸೊ ಪ್ರಾಣಾಯಾಮ ದಿನದಲ್ಲಿ ಮಿನಿಮಮ್ 1/2 hour ನೀವು ಮಾಡಿದಾಗ ಆ ಪ್ರಾಣ ಶಕ್ತಿ ಪ್ರತಿಯೊಂದಿಗೂ ಸೆಲ್ ಸೇರಿದಾಗ, ನಮ್ಮ ಬಾಡಿ ಹೆಂಗೆ ರಚನೆ ಆಗಿದೆ, ಫಸ್ಟ್ ಸೆಲ್ಸ್, ಜೀವಕೋಶಗಳು, ಅವೆಲ್ಲ ಸೇರ್ಕೊಂಡು ಟಿಶ್ಯೂಸ್ ಆದ್ಮೇಲೆ ಅಂಗಾಂಗಗಳು ಆದ್ಮೇಲೆ ಒಂದು ಪಾರ್ಟ್, ಅದಾದ್ಮೇಲೆ ಆ ಪಾರ್ಟ್ ಮೂಲ ಏನಿದೆ ನಮ್ಮ ಯಾವಾಗ ಪ್ರಾಣವಾಯುವಿನಿಂದ ತುಂಬಿದೆ, ಅವು ಯಾವಾಗ ಜೀವಂತವಾಗಿದೆ, ಆವಾಗ ನಿಮ್ಮ ಎಲ್ಲ ಅಂಗಾಂಗಗಳು ಚೆನ್ನಾಗಿದೆ, ನಿಮ್ಮ ಶರೀರ ಪೂರ್ತಿ ಚೆನ್ನಾಗಿರುತ್ತೆ ಅನ್ನೋದು ಅರ್ಥ. ಮತ್ತೆ ನಾವು ಯೋಚನೆ ಮಾಡ್ತೀವಲ್ಲ, ಯಾವಾಗ ನೋಡಿದ್ರು ಕೆಟ್ಟ ಯೋಚನೆನೆ, ಯಾವಾಗ ನೋಡಿದ್ರು ನಮ್ಮಲ್ಲಿ ತುಂಬಿರೋದು ನಾವು ಚೆನ್ನಾಗಿದ್ದೀವಿ, ಆದ್ರೂ ಏನೇನೋ ಹಿಂದ್ಗಡೆ ಆಗೋದು ನೆನೆಸ್ತಾ ಕೂತಿರ್ತೀವಿ. ಅದಾಗಬೇಕಾಗಿತ್ತು, ಹಿಂಗ ಫಾಸ್ಟ್ ಬಿಡಿ ಆಗಿದ್ದಾಗೋಯ್ತು, ಸರಿ ಮಾಡಕ್ ಆಗಲ್ಲ, ಮುಂದೆ ಏನ್ ಬರುತ್ತೋ ನಮಗ್ ಗೊತ್ತಿಲ್ಲ. ಯಾವಾಗ್ಲೂ ಪ್ರೆಸೆಂಟ್ ಇದ್ರೊಳಗೆ ಅಲ್ಲಿ ಜೀವಿಸಿ, ದೇವ್ರು ಏನ್ ಕೊಟ್ಟಿದ್ದಾನೋ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ. ಯಾವಾಗ್ಲೂ ಹೇಳ್ಕೋಬೇಕು, ನನ್ ಕಾಲ್ ನೋವು, ನನ್ ಬೆನ್ನೋವು, ಯಾವ ನೋವು ಇಲ್ಲ. ನಾವೆಲ್ಲ ಕೇಳಿದ್ವಲ್ಲ, ಯಾವ ನೋವು ಇಲ್ಲ, ಇನ್ಕ್ಯೂರಬಲ್. ನಮ್ಮ ಇಲ್ಲಲ್ಲೇ ಇದೆ, ಕ್ಯೂರಬಲ್. ಸೊ ಆದ್ರಿಂದ ನಾವು ಏನು ಬಂದಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ಹೋಗ್ಲಾಡ್ಸ್ಕೊಳ್ಳೋಕೆ ಅಫರ್ಮೇಶನ್ಸ್,
ನಾನು ಸುಂದರಳಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಂತಳಾಗಿದ್ದೀನಿ, ಎಲ್ಲ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಾಗ ಮಾತ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹಂಗೇ ವರ್ಕ್ ಆಗುತ್ತೆ. ನಾವು ಏನ್ ಯೋಚನೆ ಮಾಡ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಅದೇ ರೀತಿ ಪ್ರತಿಕ್ರಿಯಿಸುತ್ತೆ. ಆ ಪ್ರತಿಕ್ರಿಯೆನೇ ನಿಜ ಆಗುತ್ತೋ ಅದು ನಮ್ಮ ನಂಬಿಕೆ. ಆ ನಂಬಿಕೆನೇ ಜೀವನದಲ್ಲಿ ನಿಜ ಆಗೋದು. ಪ್ರತಿದಿನ ಯೋಗ ಮಾಡಿ. ಯೋಗ ಮಾಡಿ ಅಂದ್ರೆ ಹಿಂಗೆ ಬೆಂಡ್ ಆಗ್ಬೇಕು, ಹಿಂಗೆ ಬೆಂಡ್ ಆಗ್ಬೇಕಿಲ್ಲ. ನಮ್ಮ ಶರೀರ ಎಷ್ಟು ಬೆಂಡ್ ಆಗುತ್ತೆ ಅದಕ್ಕಿಂತ 1% ಜಾಸ್ತಿ ಟ್ರೈ ಮಾಡಿ ಸಾಕು. ಪ್ರತಿದಿನ ನಡಿಗೆ ಮಾಡಿ. ಯಾವಾಗ ನಡಿಗೆ, ಎಷ್ಟು ನಡಿಗೆ, ಯಾವ ರೀತಿ ನಡಿಗೆ ಮಾಡಬೇಕು, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದಿದೆ. ಹಿಂದ್ಗಡೆ ಕರಿತಾವ್ರೆ ಅವರು ಹೇಳೋಣ ಅಂದ್ರೆ. ಮೊಣಕಾಲು ನೋವಿದೆ, ಅದಿದೆ, ಜಾಸ್ತಿ ವಾಕಿಂಗ್ ಮಾಡೋ ಹಂಗಿಲ್ಲ. ನಮ್ಮ ದೇಹ ಎಷ್ಟು ಸ್ಪಂದಿಸುತ್ತೋ ಅಷ್ಟೇ. ಅವ್ರು ತುಂಬಾ ಚೆನ್ನಾಗಿದ್ದಾರೆ, ತೆಳ್ಳಿಕ್ಕಿದ್ದಾರೆ, ಬೆಂಡ್ ಮಾಡ್ತಾರೆ, ಇಲ್ಲ ನಮಗೆ ಎಷ್ಟು ಬೆಂಡ್ ಆಗುತ್ತೆ 1% ಟ್ರೈ ಮಾಡೋಣ, ದಿನಕ್ಕೆ 1% ಟ್ರೈ ಮಾಡೋಣ, ಖಂಡಿತ ಆಗುತ್ತೆ. ಸೊ ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ನಡಿಗೆ ಇರ್ಬೋದು, ಒಳ್ಳೆ ಊಟ ಇರ್ಬೋದು, ನಿದ್ರೆ ಇರ್ಬೋದು, ನೀರಿರ್ಬೋದು, ಪಾಸಿಟಿವ್ ಥಿಂಕಿಂಗ್ ಇರ್ಬೋದು, ಇವೆಲ್ಲ ಇದ್ದಾಗ ಮಾತ್ರ. ಆಮೇಲೆ ತಾಳ್ಮೆ, ಸಹನೆ, ಅಂಗೀಕಾರ. ನಮ್ಮ ಜೀವನದಲ್ಲಿ ಯಾವ ರೀತಿ ಮಕ್ಕಳಿರ್ಲಿ, ಯಾವ ರೀತಿ ಗಂಡ ಇರ್ಲಿ, ಯಾವ ರೀತಿ ಹೆಂಡತಿ ಇರ್ಲಿ, ಅಕ್ಕಪಕ್ಕದವ್ರು ಯಾರೇ ಇರ್ಲಿ, ಅವ್ರು ಹೆಂಗೆ ಇರ್ಲಿ ಅವ್ರ ಹಂಗೆ, ಅದನ್ನೇ ಅಕ್ಸೆಪ್ಟ್ ಮಾಡಿ. ನನ್ನಂಗೆ ಇರ್ಬೇಕು, ಅಥವಾ ಅವ್ರಂಗೆ ನಾನಿಲ್ಲ, ಇಲ್ಲ ನೀನೇ ನಾನೇ, ಏನಿದೆ ಅವ್ರ ಹಂಗೆ ಅಕ್ಸೆಪ್ಟ್ ಮಾಡ್ಬೇಕು. ಇದನ್ನ ಕಲ್ತಾಗ ನಮ್ಮ ಜೀವನ ನಿಜವಾಗ್ಲೂ ಅದ್ಭುತವಾಗಿ ನಾವು ಚೇಂಜ್ ಮಾಡ್ಕೋಬಹುದು. ಥ್ಯಾಂಕ್ ಯು.